ಕಾಲೇಜುಗಳಲ್ಲಿ ಹಿಜಾಬ್ ಬ್ಯಾನ್ ಹೈಕೋರ್ಟ್ ತೀರ್ಪನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಿಎಫ್ಐ ಈಗ ಈ ಒಂದು ತೀರ್ಪಿಗೆ ಅಸಮಾಧಾನವನ್ನ ಹೊರಹಾಕಿದೆ. ನ್ಯಾಯಮೂರ್ತಿಗಳ ಮೇಲೆ ಒತ್ತಡ ಇತ್ತು ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಇವತ್ತು ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಏನು ಒಂದು ತೀರ್ಪನ್ನ ಕೊಟ್ಟಿದೆಯಲ್ಲ, ಶಾಲಾ ಕಾಲೇಜುಗಳ ತರಗತಿಗಳಲ್ಲಿ ಹಿಜಾಬ್ ಅನ್ನ ಧರಿಸಬಾರದು, ಸಮವಸ್ತ್ರವನ್ನ ಧರಿಸಬೇಕು ಅನ್ನುವಂತಹ ಒಂದು ತೀರ್ಪಿಗೆ ಈಗ ಅಸಮಾಧಾನವನ್ನ ಹೊರಹಾಕಲಾಗ್ತಾ ಇದೆ. ಸಿಎಫ್ಐ ಸಂಘಟನೆ ಈಗ ಅಸಮಾಧಾನವನ್ನ ಹೊರಹಾಕಿದ್ದು ನ್ಯಾಯಮೂರ್ತಿಗಳ ಮೇಲೆ ಒತ್ತಡ ಇತ್ತು ಅನ್ನುವಂತಹ ಒಂದು ಆರೋಪವನ್ನ ಮಾಡಿದೆ. ಪೂರ್ಣ ಪೀಠವನ್ನ ಅವಮಾನಿಸಿದ ಸಿಎಫ್ಐ ನ್ಯಾಯಮೂರ್ತಿಗಳ ಮೇಲೆ ಒತ್ತಡ ಇತ್ತು ಅನ್ನುವಂತಹ ಒಂದು ಆರೋಪವನ್ನ ಬೆಂಗಳೂರಲ್ಲಿ ಸಿಎಫ್ಐ ಮುಖಂಡರು ಮಾಡಿದ್ದಾರೆ. ತೀರ್ಪಿನ ಬಳಿಕ ಸಿಎಫ್ಐ ಕೊಂಕು ಮಾತಾಡ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಲ್ಲಿ ಈಗಾಗಲೇ ಈ ಒಂದು ತೀರ್ಪು ಬಂದಿದೆ. ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟೋದಕ್ಕೂ ಕೂಡ ಅವಕಾಶ ಇದೆ. ಆದರೆ ಸಿಎಫ್ಐ ಸಂಘಟನೆಯ ಮುಖಂಡರುಗಳು ಮಾತನಾಡಿರುವಂತಹ ರೀತಿ, ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂತಹ ಹೇಳಿಕೆಗಳು, ಈಗಾಗಲೇ ಕೋರ್ಟ್ನ ಒಂದು ತೀರ್ಪಿನ ವಿಚಾರದಲ್ಲಿ ಏನ್ ಹೇಳ್ತಿದಾರಲ್ಲ, ಎಲ್ಲರೂ ಕೂಡ ತೀರ್ಪಿಗೆ ನಾವು ತಲೆ ಬಾಗ್ಲೇಬೇಕಾಗತ್ತೆ. ಆದ್ರೆ ಕಾನೂನಿನ ವಿಚಾರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯ ಮಾತುಗಳನ್ನ ಆಡ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಒಂದ್ ಕಡೆ ಈಗಾಗಲೇ ತೀರ್ಪಿನ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗೋದು ಸಹಜ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಆಡುವಂತಹ ಮಾತುಗಳು ಅದು ನಾವು ಕೋರ್ಟ್ಗೆ ಕೊಡುವಂತಹ ಗೌರವ ಹೇಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಇವತ್ತು ಏನಾಯ್ತು, ಇವರ ಮಾತುಗಳು ಯಾವ ರೀತಿಯಂತಹ ಅರ್ಥವನ್ನ ತೋರಿಸ್ತಾ ಇತ್ತು? ಹೌದು ನವಿತಾ ಜೈನ್, ನೀವು ಹೇಳಿದ ಹಾಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ತೀರ್ಪು ಬಂದಾಗ ಅದರದ ಪರ ಮತ್ತು ವಿರೋಧಗಳು ಸಹಜವಾಗಿ ಇದ್ದೇ ಇರುತ್ತೆ. ಆದ್ರೆ ಇವತ್ತು ಈ ಒಂದು ಹಿಜಾಬ್ ವಿಚಾರದಲ್ಲಿ ಕೋರ್ಟ್ ತಾಳಿರುವಂತ ನಿಲುವೇನಿದೆ ಅದನ್ನ ಒಂದು ರೀತಿಯಲ್ಲಿ ಟೀಕಾತ್ಮಕವಾಗಿ ಮತ್ತೆ ಪರೋಕ್ಷ ಅಂದ್ರೆ ಒಂದು ರೀತಿಯಲ್ಲಿ ಕೋರ್ಟ್ ಮೇಲೆ ಯಾರದೋ ಒತ್ತಡ ಇತ್ತು, ಕೋರ್ಟ್ ಬೇರೆ ಯಾರದೋ ಮಾತುಗಳನ್ನ ಕೇಳಿಕೊಂಡು ಈ ರೀತಿಯಾದಂತಹ ಒಂದು ತೀರ್ಪನ್ನ ಕೊಟ್ಟಿದೆ ಅನ್ನೋ ಅರ್ಥದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಮಟ್ಟದ ಮುಖಂಡರುಗಳು ಮಾತಾಡಿರುವಂತದ್ದು. ಕೋರ್ಟ್ ಕೊಟ್ಟಿರುವಂತಹ ತೀರ್ಪೇನಿತ್ತು ಇದ್ರ ಬಗ್ಗೆ ಒಂದು ಮಾಧ್ಯಮ ಗೋಷ್ಠಿಯನ್ನ ಕರೆದಿದ್ದಂತಹ ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂದ್ರೆ ಸಿಎಫ್ಐ ರಾಜ್ಯಾಧ್ಯಕ್ಷರಾಗಿರುವಂತಹ ಅತಾವುಲ್ಲಾ ಪುಂಜಾಲಕಟ್ಟೆ ಮಾತಾಡ್ತಾ ಕೋರ್ಟ್ ಎಲ್ಲೋ ಒಂದು ಕಡೆ ಮಣಿದು ಒತ್ತಡಕ್ಕೆ ಮಣಿದು ಈ ರೀತಿಯಾದಂತಹ ತೀರ್ಪನ್ನ ಕೊಟ್ಟಿದೆ ಅನ್ನುವಂತ ಒಂದು ಮಾತನ್ನ ಒಂದು ವಾಕ್ಯವನ್ನ ಉಲ್ಲೇಖ ಮಾಡಿರುವಂತದ್ದು. ಇದು ಈಗ ಅಂದ್ರೆ ಈ ತರದ ಮಾತುಗಳು ಕೋರ್ಟ್ ಯಾವುದೇ ರೀತಿಯಾದಂತಹ ತೀರ್ಪು ಕೊಟ್ಟರು ಕೂಡ ಭಾರತದ ಪ್ರಜೆಗಳಾಗಿ ಸಂವಿಧಾನವನ್ನ ಒಪ್ಕೊಳ್ಳೋರಾಗಿ ಅದನ್ನ ಒಪ್ಕೊಳ್ಳುವಂತಹ ಒಂದು ಜವಾಬ್ದಾರಿ ಎಲ್ಲಾ ಪ್ರಜೆಗಳ ಮೇಲೆ ಕೂಡ ಇರುತ್ತೆ. ಆದ್ರೆ ಇವತ್ತು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನಾಯಕರುಗಳು ಮಾಡಿರುವಂತಹ ಒಂದು ಸುದ್ದಿಗೋಷ್ಠಿ ಏನಿದೆ ಇದರಲ್ಲಿ ಕೋರ್ಟ್ ಮೇಲೇನೆ ಒತ್ತಡ ಇದೆ, ಬೇರೆ ಯಾರದ್ದು ಕೈವಾಡವಿದೆ ಅನ್ನೋ ತರದ್ದು ಒಂದು ಹೇಳಿಕೆಯನ್ನು ಏನ್ ಕೊಟ್ಟಿದ್ದಾರೆ, ಇದು ಈಗ ಬಹಳ ಚರ್ಚೆಗೆ ಮತ್ತೆ ಒಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಹಿಜಾಬ್ ತೀರ್ಪು ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಪ್ರಬುದ್ಧತೆಯನ್ನ ಮೆರಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಶಾಲೆ ಕಾಲೇಜಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಧರ್ಮ ಲಿಂಗದ ಆಧಾರದಲ್ಲಿ ಶಿಕ್ಷಣಕ್ಕೆ ಯಾವುದೇ ರೀತಿಯಲ್ಲೂ ಅದು ಅಡ್ಡಿಯಾಗಬಾರದು, ವಿದ್ಯಾಸಂಸ್ಥೆಗಳಲ್ಲಿ ಕೋಮು ಸೌಹಾರ್ದತೆ ಕಾಪಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ಸಲಹೆಯನ್ನ ಮಾಡಿದ್ದಾರೆ. ಶಿಕ್ಷಣ, ಕಾನೂನು ಮತ್ತು ಸುವ್ಯವಸ್ಥೆಗೆ ಇಲ್ಲಿ ಮೊದಲ ಆದ್ಯತೆಯನ್ನ ನೀಡುವಂತಾಗಬೇಕು. ಧರ್ಮ ಲಿಂಗದ ವಿಚಾರದಲ್ಲಿ ಯಾವುದೇ ರೀತಿಯಂತಹ ಸಾಮರಸ್ಯ ಕದಡುವ ರೀತಿ ಆಗಬಾರದು. ವಿದ್ಯಾಸಂಸ್ಥೆಗಳಲ್ಲಿ ಕೋಮು ಸೌಹಾರ್ದತೆಯನ್ನ ಕಾಪಾಡಬೇಕು. ಪ್ರಮುಖವಾಗಿ ಇಲ್ಲಿ ಶಿಕ್ಷಣ, ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು, ಅದು ಮೊದಲ ಆದ್ಯತೆ ಆಗಿರಬೇಕು. ಹಿಜಾಬ್ ವಿವಾದದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರದು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಡಿಕೆಶಿ ಮನವಿಯನ್ನ ಮಾಡಿದ್ದಾರೆ, ಟ್ವೀಟ್ ಅನ್ನ ಮಾಡಿದ್ದಾರೆ. ಹೈಕೋರ್ಟ್ ಇವತ್ತು ತೀರ್ಪನ್ನ ನೀಡಿದೆ. ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಇವತ್ತು ಶಾಲಾ ಕಾಲೇಜುಗಳ ತರಗತಿಗಳಲ್ಲಿ ಹಿಜಾಬ್ ಅನ್ನ ಧರಿಸಬಾರದು, ಸಮವಸ್ತ್ರಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ತೀರ್ಪನ್ನ ಕೊಟ್ಟಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಅರ್ಜಿದಾರರ ಪರ ವಕೀಲರಾಗಿರುವ ಶಾಹುಲ್ ಅಮೀದ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಾಹುಲ್ ಅಮೀದ್ ಅವರೇ, ನಮಸ್ತೆ. ತೀರ್ಪಿನ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್? ನಮಸ್ಕಾರ. ಈಗ ಇವತ್ತು ಹಿಜಾಬ್ ಪ್ರಕರಣದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ತೀರ್ಪು ಬಂದಿದೆ. ಅದ್ರ 4 ಅಂಶಗಳನ್ನು ಹೇಳಿದ್ದಾರೆ, ನಮ್ ವಿರುದ್ಧವಾಗಿ ಬಂದಿದೆ. 4 ಅಂಶಗಳಲ್ಲಿ ಒಂದು, hijab is not an essential practice or part of Islamic practice and contrary to Article 25 of the Constitution ಅಂತ ಹೇಳಿದ್ದಾರೆ. ಒಂದು, prescription of uniform, it is a reasonable restriction ಅಂತ ಹೇಳಿದ್ದಾರೆ.
ಅದು ಸ್ಟೂಡೆಂಟ್ಸ್ ಕಡ್ಡಾಯವಾಗಿ ಆ ಯೂನಿಫಾರ್ಮ್ ಅನ್ನು ಧರಿಸಬೇಕಂತ ಹೇಳಿದ್ದಾರೆ. ಆಮೇಲೆ ಗವರ್ಮೆಂಟ್ ಆರ್ಡರ್ ಅದರ ಪ್ರಕಾರ ಜಿಯೋ ಪಾಸ್ ಮಾಡಿದ್ರು 5th February 2022 ಅದು ವ್ಯಾಲಿಡ್ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಕನೆಕ್ಟೆಡ್ ಪೆಟಿಷನ್ ರೆಡ್ ಪೆಟಿಷನ್ 2147 ಆಫ್ 2022 ಅಲ್ಲಿ ಲೆಕ್ಚರರ್ ಹಾಗೂ ಪ್ರಿನ್ಸಿಪಲ್ ಅನ್ನು ಪಾರ್ಟಿ ಮಾಡಿದರೆ ಅವರ ವಿರುದ್ಧ ಎನ್ಕ್ವೈರಿ ಅಗತ್ಯ ಇಲ್ಲ ಅಂತ ಹೇಳಿ ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಆನ್ ದ ಹೋಲ್ ರೆಡ್ ಪೆಟಿಷನ್ ಡಿಸ್ಮಿಸ್ ಮಾಡಿದ್ದಾರೆ. ಈ ಮುಖ್ಯ ಸಾರಾಂಶಗಳನ್ನ ಇಟ್ಕೊಂಡು ಈಗ ಅಪ್ಲೋಡ್ ಆಗಿದೆ ಆರ್ಡರ್. ನಾವು ಡೆಲ್ಲಿ ಕೌಂಟರ್ ಪಾರ್ಟ್ ದೇವದತ್ ಕಾಮತ್ ಅವರು ಹಿರಿಯ ವಕೀಲರಾದ ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡಿದ್ರು ನಮ್ಗಾಗಿ. ಸುದೀರ್ಘವಾಗಿ 11 ದಿವಸ ಅವರು ವಾದ ಮಂಡನೆ ಮಾಡಿದರು. ಅವೆಲ್ಲ ನಾನು ಮಾತಾಡ್ತೀನಿ ಶಾಹುಲ್ ಅವರೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಜಾಬ್ ವಿವಾದದ ಹಿಂದೆ ಕಾಣದ ಕೈವಾಡ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಈಗ ಹುಟ್ಟು ಹಾಕೊಳ್ತಾ ಇದೆ. ಯಾಕೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಒಂದಷ್ಟು ಕಾರಣಗಳನ್ನ ನಾವಿಲ್ಲಿ ಗಮನಿಸಬಹುದು. ಈ ರೀತಿಯ ವಾದಕ್ಕೆ ಘಟನಾವಳಿಗಳು ಇಲ್ಲಿ ಪುಷ್ಟಿಯನ್ನ ಕೊಡ್ತಾ ಇವೆ. ಸಮಾಜದ ಸಾಮರಸ್ಯವನ್ನ ಕದಡಲು ಪ್ರಯತ್ನ ಆಗ್ತಾ ಇದೆಯಾ? ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹಿಜಾಬ್ ವಿಚಾರ ಎಷ್ಟರ ಮಟ್ಟಿಗೆ 1-2-3 ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಯಾವ ರೀತಿಯಾಗಿ ನಡೆಯಿತು ಈ ಬಗ್ಗೆ ಯಾವುದೇ ವಿಳಂಬವಿಲ್ಲದೆ ತ್ವರಿತವಾಗಿ ವಿಚಾರಣೆಯಾಗ್ಲಿ. ಈ ರೀತಿಯ ವಾದಕ್ಕೆ ಘಟನಾವಳಿಗಳು ಪುಷ್ಟಿಯನ್ನ ಕೊಡ್ತಾ ಇವೆ. ಸಮಾಜದ ಸಾಮರಸ್ಯವನ್ನ ಕದಡಲು ಇಲ್ಲಿ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆಯಾ? ಹೀಗೆ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ನಿಜವಾಗ್ಲೂ ಆಗ್ತಾ ಇದ್ದಿದ್ದು ಏನು? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ನೋಡ್ತಾ ಹೋಗಬಹುದು. ಏನಾಯ್ತು ಡಿಸೆಂಬರ್ನಿಂದ ಇಲ್ಲಿಯವರೆಗೂ ಕೂಡ ಒಂದಷ್ಟು ಘಟನಾವಳಿಗಳನ್ನ ಮೆಲುಕು ಹಾಕ್ತಾ ಹೋದ್ರೆ ಏನೇನ್ ಆಯ್ತು, ಯಾವ ರೀತಿಯ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇತ್ತು, ಆದ್ರೆ ಈಗ ಸಮಾಜದ ಸಾಮರಸ್ಯ ಕದಡಲು ಇಂತಹ ಘಟನೆಗಳು ನಡೀತಾ ಇದೆಯಾ, ಪ್ರಯತ್ನಗಳು ಆಗ್ತಾ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಳಂಬ ಇಲ್ಲದೆ ತ್ವರಿತವಾಗಿ ವಿಚಾರಣೆಯಾಗ್ಲಿ. ತೀರ್ಪಿನ ವೇಳೆ ಪೂರ್ಣ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಈಗಾಗಲೇ ನಾವು ಗಮನಿಸಬಹುದು ಪೂರ್ಣ ಪೀಠ ಕೊಟ್ಟಂತಹ ಈ ಒಂದು ತೀರ್ಪು ಏನಿದೆಯಲ್ಲ, ಈ ತೀರ್ಪಿನಲ್ಲಿ ಅನೇಕ ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಅಂಶಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಮಾಜದ ಒಂದು ಶಾಂತಿಯನ್ನ ಸಾಮರಸ್ಯವನ್ನ ಕಾಪಾಡುವಂತಹ ಕೆಲಸ ಏನಾದ್ರೂ ಆಗಿದೆಯಾ, ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಏನಾದ್ರೂ ಇದೆಯಾ, ಅದರ ಬಗ್ಗೆ ತನಿಖೆಯಾಗಬೇಕು. ಯಾರಾದ್ರೂ ಇದರ ಹಿಂದೆ ಇದ್ದಾರಾ ಅನ್ನೋದನ್ನ ತ್ವರಿತವಾಗಿ ತನಿಖೆಯಾಗಬೇಕು. ಈ ರೀತಿಯಂತಹ ವಾದಕ್ಕೆ ಈಗ ಏನ್ ನಡೀತಾ ಇದೆಯಲ್ಲ, ಆ ಒಂದು ಘಟನಾವಳಿಗಳು ನಡೆದ್ವಲ್ಲ, ಅದಕ್ಕೆ ಪುಷ್ಟಿಯನ್ನ ಕೊಡ್ತಾ ಇವೆ. ಸಮಾಜದ ಸಾಮರಸ್ಯ ಕದಡೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆಯಾ ಅನ್ನುವ ರೀತಿಯಲ್ಲಿ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ಯಾವುದೇ ವಿಳಂಬವಿಲ್ಲದೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತ ಹೇಳಿ ತೀರ್ಪಿನ ವೇಳೆನೆ ಪೂರ್ಣ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಒಂದು ರೀತಿಯಂತಹ ಅಬ್ಸರ್ವೇಷನ್ ಅನ್ನ ನೀಡಿದೆ. ಹಿಜಾಬ್ ತೀರ್ಪಿನ ವೇಳೆ ತನಿಖೆಗೂ ಕೂಡ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಏನಾಯ್ತು, ಇದರ ಹಿಂದೆ ಯಾರಿದ್ದಾರೆ, ಈ ರೀತಿಯಾಗಿ ಒಂದು ಘಟನೆಗಳು ನಡೆಯೋದಕ್ಕೆ ಏನ್ ಕಾರಣ, ಕಾಣದ ಕೈವಾಡ ಇದೆಯಾ ಇದರ ಹಿಂದೆ ಅನ್ನೋದನ್ನ ಕೂಡ ತನಿಖೆಯನ್ನ ಮಾಡಬೇಕು. ಯಾವುದೇ ರೀತಿಯ ವಿಳಂಬ ಆಗದೆ ತ್ವರಿತವಾಗಿ ಇದರ ವಿಚಾರಣೆ ಆಗಬೇಕು, ತನಿಖೆ ಆಗಬೇಕು ಅನ್ನೋದನ್ನ ಹೈಕೋರ್ಟ್ ಏನು ತಾನು ತೀರ್ಪನ್ನು ಕೊಡುವಂತಹ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ನೀಡಿದೆ. ಒಂದಷ್ಟು ಘಟನಾವಳಿಗಳನ್ನ ಕೂಡ ಹೇಳಿದೆ ಹೈಕೋರ್ಟ್. ಅದೇ ಸಂದರ್ಭದಲ್ಲಿ ಏನೇನಾಯ್ತು, ಯಾವ ರೀತಿಯಾಗಿ ಘಟನಾವಳಿಗಳನ್ನ ನೋಡ್ತಾ ಹೋದ್ರೆ, ಈ ರೀತಿಯಂತಹ ವಿವಾದಗಳನ್ನ ನೋಡ್ತಾ ಇದ್ರೆ ಅನೇಕ ಘಟನಾವಳಿಗಳು ನಮಗೆ ಪುಷ್ಟಿಯನ್ನ ಕೊಡ್ತಾ ಇದೆ. ಕಾಣದ ಕೈಗಳು ಇಲ್ಲಿ ಕೈವಾಡವನ್ನ ಮಾಡದ ಹಾಗೆ ಕಾಣಿಸ್ತಾ ಇದೆ. ಸಮಾಜದ ಸ್ವಾಸ್ಥ್ಯವನ್ನ ಕದಡುವಂತಹ ನಿಟ್ಟಿನಲ್ಲಿ ಕೆಲಸಗಳು ಆದ ಹಾಗೆ ಕಾಣಿಸ್ತಾ ಇದೆಯಾ? ಇವೆಲ್ಲದರ ಬಗ್ಗೆ ಈಗಾಗಲೇ ಈ ವಿಚಾರದಲ್ಲೂ ಕೂಡ ಈಗಾಗಲೇ ಅರ್ಜಿದಾರರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿವಾದಿಗಳು ಇದರ ಬಗ್ಗೆ ಕೂಡ ಒಂದಷ್ಟು ಉಲ್ಲೇಖವನ್ನ ಮಾಡಿದ್ರು, ಪ್ರತಿವಾದಿಗಳ ಪರ ವಕೀಲರು. ಹಾಗಾದ್ರೆ ಇದು ಏನಾಗಿದೆ, ಯಾರಿದ್ದಾರೆ ಇದರ ಹಿಂದೆ, ಈ ಹಿಂದೆ ನಡೆದಂತಹ ಘಟನಾವಳಿಗಳು ಏನೇನು ತೋರಿಸ್ತಾ ಇದೆ, ಇವೆಲ್ಲದರ ಬಗ್ಗೆ ತ್ವರಿತವಾಗಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ನ 3 ಸದಸ್ಯ ಪೀಠ, ಪೂರ್ಣ ಪೀಠ ತಾನು ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲೇ ಅಭಿಪ್ರಾಯವನ್ನ ಪಟ್ಟಿದೆ. ಜೊತೆಗೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿದೆ. ತನಿಖೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಹಿಜಾಬ್ ತೀರ್ಪಿನ ವೇಳೆನೆ ಹೈಕೋರ್ಟ್ ನೀಡಿರುವಂತದ್ದು. ಈಗಾಗಲೇ ಸರ್ಕಾರ ಕೂಡ ನಾವು ತನಿಖೆಯನ್ನ ಮಾಡ್ತೀವಿ ಅಂತ ಹೇಳ್ತಾನೆ ಇತ್ತು. ಒಂದಷ್ಟು ಬೆಳವಣಿಗೆಗಳು ಆ ನಂತರ ಆಯ್ತು. ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನುವಂತಹ ಆರೋಪ ಪ್ರತ್ಯಾರೋಪಗಳು ಆಗಿದ್ದನ್ನ ನಾವು ಗಮನಿಸಿದ್ವಿ. ಬಟ್ ಈಗ ಹೈಕೋರ್ಟ್ನ ಪೂರ್ಣ ಪೀಠವೇ ತನಿಖೆಗೆ ಸೂಚನೆಯನ್ನ ನೀಡಿದೆ. ಸೊ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಮೊದಲೇದಾಗಿ ತೀರ್ಪಿನ ಬಗ್ಗೆ ಏನ್ ಹೇಳಕ್ಕೆ ಬಯಸ್ತೀರಿ? ನಮಸ್ಕಾರಮ್ಮ. ತೀರ್ಪು ಬಹಳ ಐತಿಹಾಸಿಕವಾದಂತ ಒಂದು ತೀರ್ಪು ಇದು.
ಹಿಜಾಬ್ ಧರ್ಮದ ಒಂದು ಅಂಗ ಅಲ್ಲ ಅನ್ನುವಂಥದ್ದು ಮಹತ್ವದ ಓಕೆ ಹೇಳಿಕೆಯನ್ನ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ನೆಮ್ಮದಿಯನ್ನ ಕೊಟ್ಟಿದೆ. ಯೂನಿಫಾರ್ಮು ನಮ್ಮ ಸರ್ಕಾರ ಬಂದ್ರ ಮೇಲಲ್ಲ, ಬ್ರಿಟಿಷ್ ಸರ್ಕಾರದಿಂದನೂ ಕೂಡ ಶಾಲೆಗಳಲ್ಲಿ ಇತ್ತು. ಸಮಾನತೆಯ ಸಂಕೇತ ಅದು. ನಮ್ಮ ಮಾನಸಿಕವಾಗಿ ನಮ್ಮ ಮಕ್ಕಳನ್ನ ಮೇಲು ಕೀಳು ಬಡವ ಬಲ್ಲಿದ ಈ ಒಂದು ಇದರಿಂದ ಮುಕ್ತಿ ಮಾಡುವಂಥ ಒಂದು ಮಾನಸಿಕತೆಯನ್ನು ಯೂನಿಫಾರ್ಮ್ ಮಾಡ್ತಾ ಇದೆ. ಹಾಗಾಗಿ ಅದನ್ನು ವಿರೋಧಿಸ್ತಕ್ಕಂಥ ಯಾರು ಮತಾಂಧ ಶಕ್ತಿಗಳು ನಮ್ಮ ನಡುವೆ ಇದ್ದರು ಅವರು ಪ್ರಕಟೀಕರಣ ಆದರು ಈ ಹಿಜಾಬಿನ ಪ್ರಕರಣದಲ್ಲಿ. ಸರ್, ಹೈಕೋರ್ಟ್ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಪೂರ್ಣಪೀಠ ಹೇಳುವಂತ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿದೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದೆ. ಆದ್ರೆ ಪ್ರಮುಖವಾಗಿ ಒಂದು ಸೂಚನೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದೆ. ಇಲ್ಲಿ ಏನಾದ್ರೂ ಪ್ರಯತ್ನಗಳಾಯ್ತಾ, ಕಾಣದ ಕೈಗಳ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ. ಮೇಡಮ್, ನಾವು ಮೊದಲಿಂದನೂ ಕೂಡ ಹೇಳ್ತಾ ಇದ್ವಿ, ಇದು ಇದ್ದಕ್ಕಿದ್ದ ಹಾಗೆ ಆ ಸಾಮಾನ್ಯ ಮಕ್ಕಳ ಮನಸ್ಸಿನಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಹಿಂದಕ್ಕೆ ಅನೇಕ ಕೈಗಳಿದ್ದಾವೆ. ಈ ದೇಶದ ಏಕತೆಯನ್ನ ಅಖಂಡತೆಯನ್ನ ವಿರೋಧಿಸುವಂತ ಕೆಲವು ಮತಾಂಧ ಶಕ್ತಿಗಳು ಇದ್ರ ಹಿಂದಕ್ಕಿದ್ದಾವೆ. ಇದ್ರ ಬಗ್ಗೆ ತಪಾಸಣೆಗಳು ನಡೀತಾ ಇದ್ದಾವೆ. ಗೃಹ ಇಲಾಖೆ ಇವ್ರ ಮೇಲೆ ಕಣ್ಣಿಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಮತ್ತು ಈ ಸಂಘಟನೆಗಳನ್ನ ನಿಷೇಧ ಮಾಡೋದ್ರ ಬಗ್ಗೆನೂ ಕೂಡ ಇವತ್ತು ಚಿಂತನೆ ಆಗ್ತಾ ಇದೆ. ಕೋರ್ಟ್ ಕೂಡ ಇದನ್ನ ನಿರ್ದೇಶನ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಕೋರ್ಟಿನ ನಿರ್ದೇಶನವನ್ನು ನಾವು ಪಾಲಿಸ್ತೇವೆ. ಎನ್ಕ್ವೈರಿ ಮಾಡಿ ಕೋರ್ಟಿಗೆ ನಾವು ಇದನ್ನ ಮಾಹಿತಿಯನ್ನ ಕೊಡ್ತೇವೆ. ಬಹಳ ಕಳಕಳಿ ಕೂಡ ಇದೆ, ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯದ ವಿಚಾರ ಇದು ಅಂತ ಹೇಳಿ. ಸೊ ಯಾವ ರೀತಿಯಾಗಿ ತನಿಖೆಗೆ ನೀವು ಆದೇಶ ಮಾಡ್ತೀರಿ? ಈಗಲೇ ಒಂದು ಆರ್ಡರ್ ನ ಹೊರಡಿಸುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತೀರಾ ಹೇಗೆ? ಯಾಕಂದ್ರೆ ಈ ಹಿಂದೆನೆ ಆಗಬೇಕಾಗಿತ್ತು, ಅನೇಕರು ಕೂಡ ಇದರ ಬಗ್ಗೆ ಮಾತನಾಡಿದ್ರು ಅಂತ. ಈಗ ಆ ಸಂಘಟನೆಗಳ ಚಟುವಟಿಕೆ ಬಗ್ಗೆ ವಿಶೇಷವಾಗಿರತಕ್ಕಂಥ ಕಣ್ಣಿಟ್ಟಿದ್ದೇವೆ. ಅನೇಕ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಅದು ಈ ಮಕ್ಕಳನ್ನು ಯಾವ ರೀತಿ ಪ್ರೇರಣೆಗೆ ಒಳಪಡಿಸುತ್ತೆ, ದೇಶದ ಏಕತೆ ಮತ್ತು ಸಮಗ್ರತೆ ದೃಷ್ಟಿಯಿಂದ ದೊಡ್ಡ ಆತಂಕದ ಏನು ಚಟುವಟಿಕೆಗಳಿದ್ದಾವೆ, ಇದನ್ನು ನಮ್ಮ ಗೃಹ ಇಲಾಖೆ ಸಹಿಸೋದಿಲ್ಲ. ಅಂಥವ್ರನ್ನ ಬಯಲಿಗೆಳೆಯುವಂಥ ಎಲ್ಲ ಪ್ರಯತ್ನಗಳು ಆಗ್ತದೆ. ಸರ್, ಈಗ ಇಂತಹ ಒಂದು ಸಂದರ್ಭದಲ್ಲೇ ಈಗ ಒಂದಷ್ಟು ವಿದ್ಯಾರ್ಥಿನಿಯರು ಆಲ್ರೆಡಿ ಕೆಲವೊಂದು ಸ್ಕೂಲ್ಗಳಿಂದ ಹೊರ ಹೋಗಿದ್ದಾರೆ. ನಾವು ಏನೇ ಆದ್ರೂ ಕೂಡ ಹಿಜಾಬ್ ಧರಿಸಿಯೇ ಸ್ಕೂಲ್ಗಳಲ್ಲಿ ಇರೋದು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಈಗ ಸಂಘಟನೆಯವರು ನಾವು ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸ್ತೀವಿ ಅನ್ನುವಂತಹ ಯೋಚನೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಕೂಡ ನನಗೆ ಸುದ್ದಿ ಬಂದಿದೆ. ಒಟ್ಟಾರೆ ಮೇಲೆ ಹಿಜಾಬ್ ಧರಿಸದೇ ಇದ್ರೆ ನೀವು ಶಾಲೆಗೆ ಹೋಗಬೇಡಿ ಅಂತೇಳಿ ಹೇಳಿ ಆ ಮಕ್ಕಳ ಶಿಕ್ಷಣವನ್ನ ಮೊಟಕು ಮಾಡಿಸುವಂತ ಒಂದು ಕೀಳ ಮಟ್ಟಕ್ಕೆ ಏನು ಸಂಘಟನೆಗಳು ಇಳಿತಾ ಇದ್ದಾವೆ. ಇದು ಬಹಳ ದುರದೃಷ್ಟಕರವಾದಂಥ ಸಂಗತಿ. ಯಾರು ಆ ಮಕ್ಕಳ ಪೋಷಕರಿದ್ದಾರೆ ಇದನ್ನು ಗಮನಿಸಬೇಕು. ಯಾಕಂದ್ರೆ ಮಕ್ಕಳ ಎಜುಕೇಷನ್ ಹಾಳಾದರೂ ಅಡ್ಡಿ ಇಲ್ಲ, ನಮ್ಮ ಯಾವುದೋ ಒಂದು ಹಠ ಗೆಲ್ಲಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಸಂಘಟನೆಗಳಿದ್ದಾವೆ ಅಂದರೆ ಆ ಸಂಘಟನೆಗಳು ಹೇಳಿದಾಗ ಕೇಳಬೇಕಾ ಅಂತೇಳಿ ಹೇಳಿ ಆ ಪೋಷಕರು ಆಲೋಚನೆ ಮಾಡಬೇಕಷ್ಟೇ. ಸರ್, ಈಗ ಸೆಕ್ಯೂರಿಟಿಯ ವಿಚಾರ ಕೂಡ ಇಲ್ಲಿ ಬರುತ್ತೆ ಅಂತ ಹೇಳಿ, ಯಾಕಂದ್ರೆ ಈ ಘಟನೆಗಳ ಆದಂತಹ ಸಂದರ್ಭದಲ್ಲಿ ನಾವು 2 ತಿಂಗಳಿಂದ ಏನೇನಾಯ್ತು, ಯಾವ ರೀತಿಯಾಗಿ ಇಡೀ ಒಂದು ಕರ್ನಾಟಕದಾದ್ಯಂತ ಎಂತಹ ಘಟನೆಗಳಿಗೆ ಸಾಕ್ಷಿ ಆದ್ವಿ ಅನ್ನೋದನ್ನ ನೋಡಿದ್ವಿ. ಯಾವ ರೀತಿಯಾಗಿ ಈಗ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀರಿ? ಮೇಡಮ್, ಈಗ ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ಎಷ್ಟು ದಿನ 44 ಸೆಕ್ಷನ್ ವಿಧಿಸಬೇಕು, ಯಾವಾಗ ಶಾಲೆ ಪ್ರಾರಂಭ ಮಾಡಬೇಕು, ಯಾವಾಗ ಕ್ಲೋಸ್ ಮಾಡಬೇಕು, ಮತ್ತು ಎಲ್ಲೆಲ್ಲಿ ಸೂಕ್ಷ್ಮ ಸ್ಥಳಗಳಿದ್ದಾವೆ ಯೋಚನೆ ಮಾಡಿ ಅದನ್ನು ಬಂದೋಬಸ್ತ್ ಮಾಡಲಿಕ್ಕೆ ಪೊಲೀಸ್ ಎಷ್ಟು ಅಗತ್ಯ ಇದೆ ಅವರಿಗೆ ಇದನ್ನೆಲ್ಲ ಡ್ರಾ ಮಾಡಬೇಕು, ಅದನ್ನು ನಿಗಾ ವಹಿಸಬೇಕು ಅಂತ ಹೇಳಿ ಈಗಾಗಲೇ ಹೊಣೆಗಾರಿಕೆಯನ್ನು ವಹಿಸಿದ್ದೇವೆ. ಎಲ್ಲ ಕಡೆ ಅದು ಆಗ್ತಾ ಇದೆ. SIT ತನಿಖೆಗೆ ಏನಾದರೂ ಇದರ ಹೊಣೆಯನ್ನು ನೀಡಲಾಗತ್ತಾ ಸರ್? ಹೇಗೆ ನೋಡಬೇಕು, ಯೋಚನೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರು ಸರ್ ಸಿಎಂ ಜೊತೆ? ಮಾತಾಡಿದ್ದೀನಿ. ಇವತ್ತು ಬೆಳಿಗ್ಗೆನೂ ಕೂಡ ಸಿಎಂ ಜೊತೆಗಿದ್ದೆ ನಾನು. ಸಿಎಂ ಕೂಡ ಇದ್ರ ಬಗ್ಗೆ ಗಮನದಲ್ಲಿದ್ದಾರೆ. ಎಲ್ಲ ರೀತಿಯಿಂದ ಯೋಚನೆ ಮಾಡ್ತಾ ಇದ್ದೀವಿ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಮಾತಾಡ್ತಾ ಇದ್ದೀವಿ. ಏನೇನು ಆಗ್ತದೆ ಅಂತ ಪ್ರತಿ ಕ್ಷಣದಲ್ಲಿಯೂ ಕೂಡ ನಿಗಾ ಇಡುವಂಥ ಪ್ರಯತ್ನ ನಾನು ಮತ್ತು ಸಿಎಂ ಅವರು ನಮ್ಮ ಸರ್ಕಾರ ಮಾಡ್ತಾ ಇದ್ದೀವಿ. ಸರ್, ಈಗ ಈ ರೀತಿಯ ನಿರೀಕ್ಷೆ ಇತ್ತಾ, ಈ ತರ ಒಂದು ತೀರ್ಪು ಬರಬಹುದು ಅನ್ನುವಂಥ ನಿರೀಕ್ಷೆ ಇತ್ತಾ ನಿಮ್ಗೆ? ನೋಡಿ, ಯೂನಿಫಾರ್ಮು ಇದು ಬಹಳ ವರ್ಷದ್ದು. ಹಾಗೂ
ಈ ಧಾರ್ಮಿಕ ನಂಬಿಕೆಗಳನ್ನ ಹೇರುವಂಥ ಒಂದು ಏನು ಪ್ರಯತ್ನ ನಡೀತಾ ಇತ್ತು, ನಮಗೆ ಅನ್ನಿಸ್ತದೆ ನ್ಯಾಯಾಲಯ ಖಂಡಿತವಾಗೂ ಈ ಸರ್ಕಾರದ ನಿಯಮಾವಳಿಯನ್ನು ಬೆಂಬಲಿಸುತ್ತೆ, ನಮಗೆ ನಮ್ಮ ಪರವಾಗಿ ತೀರ್ಪು ಬರ್ತದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಒಟ್ಟಾರೆ ತೀರ್ಪು ಬಂದಿದೆ, ತುಂಬ ಸಂತೋಷ ಆಯಿತು. ಎಲ್ಲರೂ ಕೂಡ ಎಲ್ಲ ಮಕ್ಕಳಲ್ಲಿ ನಾವು ಈ ದೇಶದ ಮಕ್ಕಳು, ಈ ಭೂಮಿ ತಾಯಿಯ ಮಕ್ಕಳು ಅನ್ನುವಂಥ ಒಂದು ವಿಶಾಲ ಮನೋಭಾವನೆಯ ಸಂಸ್ಕಾರ, ಇದನ್ನು ಮಾಡೋ ದೃಷ್ಟಿಯಿಂದ ಯೂನಿಫಾರ್ಮು, ಈ ಶಾಲೆಯ ಈ ನಡಾವಳಿಗಳು ಅಗತ್ಯ ಇದೆ. ಹಾಗಾಗಿ ಕೋರ್ಟ್ ತೀರ್ಪು ಬಹಳ ದೊಡ್ಡ ಶಕ್ತಿಯನ್ನು ತುಂಬಿದೆ ಆ ಶಾಲೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ. ಸರ್, ಈಗ ಕೋರ್ಟ್ ಬಹಳ ಕೂಲಂಕುಷವಾಗಿ ನೋಡಿದೆ, ಒಂದಷ್ಟು ಘಟನಾವಳಿಗಳನ್ನ ಕೂಡ ಹೇಳಿದೆ. ಇದಕ್ಕೆ ಒಂದು ಪುಷ್ಟಿ ಕೊಡುವಂತಹ ಘಟನಾವಳಿಗಳು ಕಾಣಿಸ್ತಾ ಇದೆ, ಕಾಣದ ಕೈಗಳ ಕೈವಾಡ ಇದೆ ಅಂತ ಹೇಳಿ ನೀವು ಈಗಾಗಲೇ ಒಂದಷ್ಟು ಬೇರೆ ಬೇರೆ ರೀತಿಯಂತಹ ಮಾಹಿತಿಗಳನ್ನು ಪಡ್ಕೊಂಡಿರ್ತೀರಿ, ಆಂತರಿಕವಾಗಿ ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಇರುತ್ತೆ. ಅಂತಹ ಘಟನಾವಳಿಗಳು ಕಾಣೋದಕ್ಕೆ ಸಿಕ್ಕಿದೆಯಾ? ಯಾಕಂದ್ರೆ ನಾವು ಕೂಡ ನೋಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಂತಹ ಬೆಳವಣಿಗೆಗಳನ್ನು ನೋಡಿದೀವಿ. ಸೊ ಇದರ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಬಂದಿದೆಯಾ ನಿಮಗೆ, ಹೇಗೆ ಅಂತ? ಖಂಡಿತ ಬಹಳ ಸಮಯದಿಂದ ಅದು ಎನ್ಕ್ವೈರಿ ಆಗ್ತಾ ಇದೆ. ಅನೇಕ ನಡವಳಿಕೆಗಳು ನಮಗೆ ಗೊತ್ತಿದೆ, ಗೃಹ ಇಲಾಖೆ ಗಮನದಲ್ಲಿ ಇದೆ. ಅದು ಸಮಯ ಬಂದಾಗ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೇವೆ. ಒಟ್ಟಾರೆ ಮೇಲೆ ಅವ್ರ ಮೇಲೆ ಕಣ್ಣಿಡುವಂಥ ಎಲ್ಲ ಪ್ರಯತ್ನಗಳು ಆಗಿದೆ. ಓಕೆ, ಈಗ ಒಂದಷ್ಟು ವಿಚಾರಗಳಲ್ಲಿ ನಾವು ನೋಡೋದಾದ್ರೆ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಆಗಿರ್ಬೋದು, ವಿದ್ಯಾರ್ಥಿಗಳು ಇನ್ನೂ ಕೂಡ ಮಾನಸಿಕವಾಗಿ ರೆಡಿ ಇಲ್ಲ. ಯಾವುದೇ ತೀರ್ಪು ಬಂದರೂ ಕೂಡ ನಾವು ಹಿಜಾಬ್ ಹಾಕಿಯೇ ಹೋಗೋದು ಅನ್ನುವಂಥ ಮನಸ್ಥಿತಿ ಇದೆ. ಕೆಲವೊಂದು ಕಡೆಗಳಲ್ಲಿ ಏನು ಆಗಬಹುದು, ಸೂಕ್ಷ್ಮ ಪ್ರದೇಶಗಳು, ಅತಿ ಸೂಕ್ಷ್ಮ ಪ್ರದೇಶಗಳನ್ನು ತುಂಬಾ ನಿಗಾ ಇರಿಸಬೇಕಾಗತ್ತೆ. ಅಲ್ಲಿ ಯಾವ ರೀತಿಯಂತಹ ಆದೇಶ, ಸೂಚನೆಯನ್ನ ನೀಡಿದ್ದೀರಿ? ನೋಡಿ, ಆ ಮಕ್ಕಳ ಮನಸ್ಸೊಲಿಸೋ ದೃಷ್ಟಿಯಿಂದ ಶಾಲೆಗಳು ಎಲ್ಲ ಪ್ರಯತ್ನವನ್ನು ಮಾಡ್ತವೆ. ಖಂಡಿತವಾಗೂ ಆ ಪೋಷಕರನ್ನು ಕೂಡ ಮನಸ್ಸೊಲಿಸುವಂಥ ಪ್ರಯತ್ನಗಳನ್ನ ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ಅಲ್ಲಿಯ ಶಾಲಾ ಆಡಳಿತ ಮಂಡಳಿಗಳು ಮಾಡ್ತವೆ. ಅವರು ಕೋರ್ಟ್ ತೀರ್ಪಿಗೆ ತಲೆಬಾಗದೇ ಇದ್ದರೆ ಕಾನೂನು ಕ್ರಮ ಕೈಗೊಳ್ತೀವಿ. ಅದಿಲ್ಲದೆ ಇದ್ದರೆ ಶಾಲೆ ಕಾಲೇಜುಗಳಿಗೆ ವಂಚನೆ, ಶಾಲಾ ಶಿಕ್ಷಣದಿಂದ ವಂಚಿತರಾಗ್ತಾರೆ, ಅವರಿಗೆ ನಷ್ಟ ಆಗ್ತದೆ. ಈಗ ಇದರಲ್ಲಿ ಜಾಗೃತಿ ಮೂಡಿಸುವಂತಹ ಅವಶ್ಯಕತೆ ಇದೆ. ಈಗ ಒಂದಷ್ಟು ಸಂಘಟನೆಯವರು ನಾವು ಇನ್ನೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಇರ್ತೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಮಕ್ಕಳಿಗೆ ಇನ್ನೂ ಅರಿವನ್ನು ಮೂಡಿಸುವಂತಹ ಕೆಲಸಗಳಾಗಬೇಕು, ಅವರ ಪೇರೆಂಟ್ಸ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳು ಆಗಬೇಕು ಅಂತ ಅನ್ಸುತ್ತಾ? ನನಗೆ ಗೊತ್ತಿದ್ದಾಗೇನೆ ಕೋರ್ಟ್ ತೀರ್ಪನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಅದನ್ನು ಅನುಸರಿಸ್ತಾರೆ. ಶಾಲೆ ಕಾಲೇಜುಗಳಲ್ಲಿ ಅದನ್ನ ಇದರ ಮಹತ್ವವನ್ನು ಒತ್ತಿ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಆಗ್ತದೆ. ಎಲ್ಲವೂ ಸರಿ ಹೋಗ್ತದೆ ಅಂತ ಹೇಳಿ ನಾನು ನಂಬ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಅರಗ ಜ್ಞಾನೇಂದ್ರ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಶಾಲಾ ಕಾಲೇಜುಗಳ ತರಗತಿಗಳಲ್ಲಿ ಹಿಜಾಬ್ ಅನ್ನ ಧರಿಸದೆ ಇರುವ ಹಾಗೆ ಇವತ್ತು ತೀರ್ಪು ಬಂದಿದೆ. ಸಮವಸ್ತ್ರಕ್ಕೆ ಅಲ್ಲಿ ಆದ್ಯತೆಯನ್ನ ನೀಡಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಅರ್ಜಿದಾರರ ಪರ ವಕೀಲರಾದಂತಹ ಶಾಹುಲ್ ಅಮೀದ್ ಅವರಿದ್ದಾರೆ. ಶಾಹುಲ್ ಅಮೀದ್ ಅವರೇ, ನಿಮ್ಮ ನಿರೀಕ್ಷೆ ಏನಾಗಿತ್ತು? ನೀವು ಸಾಕಷ್ಟು ವಾದಗಳನ್ನ ಮಂಡನೆ ಮಾಡಿದ್ರಿ, ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀಡಿದ್ರಿ, ಅದು ಮೂಲಭೂತ ಹಕ್ಕು, ಕಡ್ಡಾಯ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರಿ, ಧಾರ್ಮಿಕವಾಗಿ ಇದನ್ನು ಬೇಕೇ ಬೇಕು ಅಂತ ಹೇಳಿ ಯಾವ ರೀತಿಯಂತಹ ದಾಖಲಾತಿಗಳನ್ನು ಕೂಡ ನೀಡಲಾಗಿತ್ತು. ಆದ್ರೆ ನೀವು ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ನಿರೀಕ್ಷೆಗಳು ಏನಿತ್ತು? ಈಗ ಮೇಡಮ್, ಈಗ ತೀರ್ಪು ಬಂದಾಯ್ತು, ಈಗ ಅದ್ರ ವಿಶ್ಲೇಷಣೆ ನಡೀತಾ ಇದೆ. ನಮ್ಮ ಸೀನಿಯರ್ ಅಡ್ವೊಕೇಟ್ ದೇವದತ್ ಕಾಮತ್ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಅಸಮಾಧಾನ ಇದೆ, ಸೊ ಅದನ್ನ ಅಪೀಲ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ನಾವು ಮೇಲ್ಮನವಿ ಸಲ್ಲಿಸ್ತಾ ಇದ್ದೇವೆ. ಸೊ ಇವತ್ತು ಅಥವಾ ನಾಳೆ ಒಳಗೆ ಮೇಲ್ಮನವಿ. ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ನೀವು ಸುಪ್ರೀಂ ಕೋರ್ಟ್ ಕರೆ ತಡ್ತಾ ಇದ್ದೀರಿ? ಅದೇ ಆರ್ಟಿಕಲ್ ಕಾಂಟ್ರರಿ ಟು ಆರ್ಟಿಕಲ್ 25 ಆಫ್ ದ ಕಾನ್ಸ್ಟಿಟ್ಯೂಷನ್ ಈ ತೀರ್ಪು, ಮತ್ತೆ ಅದರ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ. ಸೊ ಮಧ್ಯಾಹ್ನ ಒಳಗೆ ನಾವು SLP ರೆಡಿ ಮಾಡ್ತಾ ಇದ್ದೇವೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೇವೆ ಡೆಲ್ಲಿಗೆ. ಸೊ ಅದ್ರ ಬಗ್ಗೆ ಡ್ರಾಫ್ಟ್ ರೆಡಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಇವತ್ತೇ ನೀವು ಸಲ್ಲಿಸ್ತೀರಾ, ಅರ್ಜಿ ಹಾಕ್ತೀರಾ? ಬಹುಶಃ ಇವತ್ತು ಅಥವಾ ನಾಳೆ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳ ವಿಚಾರಗಳನ್ನು ಕೂಡ ಕೇಳಬೇಕಾಗತ್ತೆ. ಒಂದ್ ಕಡೆ ಅವರ ಎಜುಕೇಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಸ್ ಕೂಡ ಇದೆ. ವಿದ್ಯಾರ್ಥಿಗಳ ಹತ್ರ ಎಲ್ಲ ಮಾತಾಡಿದ್ರ ಹೇಗೆ? 22ರಿಂದ ಎಕ್ಸಾಮ್ಸ್ ಶುರುವಾಗ್ತಾ ಇದೆ. ಸೊ ನಾವು ವಿದ್ಯಾರ್ಥಿಗಳಿಗೆ ಅಸಮಾಧಾನ ಇರುವುದರಿಂದ ಮೇಲ್ಮನವಿ ಸಲ್ಲಿಸ್ತಾ ಇದ್ದೇವೆ. ನಾವು ಏನೆಲ್ಲ ವಾದ ಮಂಡಿಸಿದ್ದೇವೆ, ಸುದೀರ್ಘ 11 ದಿವಸ ವಾದ ದೇವದತ್ ಕಾಮತ್ ಅವರು ಮಂಡಿಸಿದ್ರು ಉಚ್ಚ ನ್ಯಾಯಾಲಯದಲ್ಲಿ. ಅದೇ ನರೇಟಿವ್ ಪ್ರಕಾರ ನಾವು ಹೋಗ್ತೇವೆ ಸುಪ್ರೀಂ ಕೋರ್ಟಿಗೆ. ನೋಡೋಣ ಏನಾಗತ್ತೆ, ಕಾದ್ ನೋಡೋಣ. ಓಕೆ, ಈಗ ವಿದ್ಯಾರ್ಥಿಗಳು ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಹೇಳಿದ್ರೆ ಅಸಮಾಧಾನ ಇದೆ ಅಂತ ಹೇಳಿ. ಹೌದು ಮಾತಾಡಿದ್ದಾರೆ.
ಓಕೆ, ಈಗ ನಾವು 6 ಅರ್ಜಿಗಳು ಸಲ್ಲಿಕೆ ಆಗಿತ್ತು ಈ ಒಂದು ಹೈಕೋರ್ಟ್ ನಲ್ಲಿ ಕೂಡ, ಆದ್ರೆ ಅವೆಲ್ಲವೂ ಕೂಡ ರಿಜೆಕ್ಟ್ ಆಗಿದೆ, ಒಂದಷ್ಟು ಅಂಶಗಳನ್ನ ಇಲ್ಲಿ ಹೇಳಲಾಗಿದೆ ಅಂತ ಹೇಳಿ. ಸೊ ನಿಮ್ಮ ದಾಖಲಾತಿಗಳು, ನೀವು ಕೊಟ್ಟಂತಹ ವಿಚಾರಗಳಲ್ಲಿ ಎಲ್ಲೋ ಲೋಪ ಆಗಿದೆ ಅಂತ ಏನಾದ್ರು ನಿಮ್ಗೆ ಅನ್ಸತ್ತಾ ಇಲ್ವಾ? ನಮ್ಮ ಪಿಟಿಷನ್ 2880 ಆಫ್ 2022 ಅಲ್ಲಿ ಆಲ್ ಟುಗೆದರ್ ಡಿಸ್ಮಿಸ್ ಮಾಡಿದ್ದಾರೆ. ಬಟ್ ನಮ್ಮ ಅರ್ಜಿಯಲ್ಲಿ ಅವರು ಇಂಡಿವಿಜುವಲ್ ಆಗಿ ಏನು ಅಬ್ಸರ್ವೇಷನ್ ಮಾಡಿಲ್ಲ. as far as ಪಿಟಿಷನ್ 2147 ಆಫ್ 2022 ಅಲ್ಲಿ ಅವರು ಏನೋ ಅಬ್ಸರ್ವೇಷನ್ ಮಾಡಿದ್ದಾರೆ, ಹೈಕೋರ್ಟ್ ಇಂದ ಅಬ್ಸರ್ವೇಷನ್ ಬಂದಿದೆ. ಬಟ್ ಓವರ್ ಆಲ್ ಪಿಟಿಷನ್ ಡಿವೈಡ್ ಆಫ್ ಮೆರಿಟ್ಸ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಸೊ ಅದ್ರ ಮೇಲೆ ವಿ ಆರ್ ಫೈಲಿಂಗ್ ಅನ್ SNP. ಈಗ ಬೇರೆ ಬೇರೆ ಕೋರ್ಟ್ ನ ತೀರ್ಪುಗಳನ್ನು ನೀವು ಉಲ್ಲೇಖ ಮಾಡಿದ್ರಿ ಆ ಸಂದರ್ಭದಲ್ಲಿ, ಅದರ ಜೊತೆಗೆ ಧಾರ್ಮಿಕತಾ ವಿಚಾರ, ಬೇರೆ ಬೇರೆ ರಾಷ್ಟ್ರಗಳ ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಿದ್ರಿ ನೀವಾಗ ಅಂತ. ಹೌದು ಹೌದು, ಸುಮಾರು 54 ಜಡ್ಜ್ಮೆಂಟ್ ಅನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಅಬ್ರಾಡ್ ಜಡ್ಜ್ಮೆಂಟ್ಸ್ ಕೂಡ, ಸೌತ್ ಆಫ್ರಿಕನ್ ಜಡ್ಜ್ಮೆಂಟ್ಸ್, ಹೌಸ್ ಆಫ್ ಲಾರ್ಡ್ಸ್ ಜಡ್ಜ್ಮೆಂಟ್, ಇಂಗ್ಲೆಂಡ್ ಜಡ್ಜ್ಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದೇವೆ. ಮುಖ್ಯವಾಗಿ ವಿಜಯ್ ಇಮ್ಯಾನ್ಯುಯಲ್ ಕೇಸ್ ಸುಪ್ರೀಂ ಕೋರ್ಟ್ ವಿದ್ಯಾರ್ಥಿಗಳ ಪರವಾಗಿ ಕೊಟ್ಟಿದ್ದು, ಅದು ಪ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಉಚ್ಚ ನ್ಯಾಯಾಲಯ ಇದರ ಬಗ್ಗೆ ತೀರ್ಪು ಕೊಟ್ಟಿದೆ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದು ನರೇಟಿವ್ ನಾವು ಏನ್ ಸೆಟ್ ಮಾಡಿದ್ದೇವೆ ಹೈಕೋರ್ಟ್ ಅಲ್ಲಿ, ಸೊ ಅದರ ಪ್ರಕಾರ ನಾವು SNP ಸಲ್ಲಿಸ್ತೇವೆ. ಈಗ ಒಂದು ವಿದ್ಯಾರ್ಥಿಗಳ ಎಜುಕೇಶನ್ ಕೂಡ ನೀವು ಇಲ್ಲಿ ಗಮನಿಸಬೇಕಾಗತ್ತಲ್ವಾ ಹೇಗೆ ಅಂತ ಹೇಳಿ, ಯಾಕಂದ್ರೆ ಎಕ್ಸಾಮ್ಸ್ ಹತ್ತಿರ ಬರ್ತಿರೋದ್ರಿಂದ ಅವರಿಗೂ ಇದ್ರ ಬಗ್ಗೆ ಇನ್ನೊಂದಷ್ಟು ಮತ್ತೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ನಾವು ಆದಷ್ಟು ಬೇಗ ಮೂವ್ ಮಾಡ್ತಾ ಇದ್ದೇವೆ, ಯಾಕಂದ್ರೆ 22ರಿಂದ ಎಕ್ಸಾಮ್ ಶುರು ಆಗ್ತಾ ಇದೆ. ಸೊ ನೋಡೋಣ, ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಅಡಿಯಲ್ಲಿ ನಮಗೂ ಹೋಗೋದು ಹಕ್ಕಿದೆ. ಸೊ ನಾವು ಹೋಗ್ತಾ ಇದ್ದೇವೆ, ನೋಡೋಣ ಸರ್ವೋಚ್ಚ ನ್ಯಾಯಾಲಯ. ಓಕೆ, ಈಗಾಗಲೇ ರೆಡಿ ಮಾಡ್ಕೊಂಡಿದ್ರ ಹೇಗೆ? ಯಾವುದೇ ತೀರ್ಪು ಬಂದ್ರು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಬಹುಶಃ ಇವತ್ತು ಮಧ್ಯಾಹ್ನ ನಂತರ ಫೈಲ್ ಆಗ್ಬಹುದು. ಸೊ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೇವೆ, ಸ್ಕ್ಯಾನ್ ಮಾಡಿ. ಆಲ್ರೆಡಿ ಆರ್ಡರ್ಸ್ ಅಪ್ಲೋಡ್ ಆಗ್ಬಿಟ್ಟಿದೆ, ಎಲ್ಲ ಆಗಿದೆ. ಸೊ ವಿ ಆರ್ ಮೂವಿಂಗ್ ಇಟ್. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಈಗ ಅನೇಕರು ಹೇಳ್ತಾ ಇದ್ದಾರೆ, ಈಗ ಅಟ್ಲೀಸ್ಟ್ ನಾವು ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಕನ್ವಿನ್ಸ್ ಮಾಡಬೇಕು, ಅವರ ಪೇರೆಂಟ್ಸ್ ಅನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮತ್ತೆ ಮತ್ತೆ ಇದು ಕಂಟಿನ್ಯೂ ಆದ್ರೆ ಬೇರೆ ಬೇರೆ ರೀತಿಯಂತಹ ಎಫೆಕ್ಟ್ ಆಗುತ್ತೆ. ಮಕ್ಕಳ ವಿಚಾರ ಒಂದು ಎಫೆಕ್ಟ್ ಆಗುತ್ತೆ, ಆಮೇಲೆ ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಏನಾದ್ರೂ ಕನ್ವಿನ್ಸ್ ಮಾಡುವಂತಹ ಸಾಧ್ಯತೆ ಇದೆಯಾ? ಈಗ ವಿದ್ಯಾರ್ಥಿಗಳ ಸಂಪರ್ಕ ಮಾಡಿದ್ರು ಅವರಿಗೆ ಅಸಮಾಧಾನ ಇದೆ. ನಾವು ವಕೀಲರಾಗಿ ನಾವು ವಾದ ಮಂಡನೆ ಮಾಡೋದು ನಮ್ಮ ಜವಾಬ್ದಾರಿ. ಸೊ ನಾವು ಮೇಲ್ಮನವಿ ಸಲ್ಲಿಸ್ತಾ ಇದ್ದೇವೆ, ನೋಡೋಣ ಏನಾಗುತ್ತೆ. ಓಕೆ, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಅಥವಾ ಅರ್ಜಿನ ಹಾಕಿಸಿದ್ರೆ ಅದು ಕೂಡ ಒಂದಷ್ಟು ಟೈಮ್ ಅಂತ ತೆಗೆದುಕೊಳ್ಳುತ್ತೆ. ನೀವು ಈ ಹಿಂದೆನೆ ಒಂದಷ್ಟು ಅರ್ಜಿಗಳು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಬಂದಿತ್ತು, ಹೈಕೋರ್ಟ್ ತೀರ್ಪಿನ ನಂತರ ಅದನ್ನ ನಾವು ಕೈಗೆತ್ತಿಕೊಳ್ಳುವ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿತ್ತು ಅಂತ ಹೇಳಿ. ಸೂಕ್ತ ಸಮಯ ಇದು ಅಂತ ಅನ್ಸುತ್ತಾ ಈಗ? ಸರ್ವೋಚ್ಚ ನ್ಯಾಯಾಲಯನ ನಾವು ಇಲ್ಲಿ ಇರುವ ಇಂಟರಿಮ್ ಆರ್ಡರ್ ಮೇಲೆ ಮೂವ್ ಮಾಡಿದ್ದೇವೆ ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಂದೆ ಮೆನ್ಷನ್ ಮಾಡಿದ್ದೇವೆ. ಸೊ ಅವ್ರು ಹೇಳಿದ್ರು, ಇಲ್ಲ ಕರ್ನಾಟಕದಲ್ಲಿ ಅದನ್ನು ಡಿಸೈಡ್ ಆಗ್ಲಿ, ಆಮೇಲೆ ನೋಡೋಣ ಅಂತ ಒಂದು ಮಾತು ಹೇಳಿದ್ರು. ಸೊ ಆದಷ್ಟು ಬೇಗ ನಾವು ಮೂವ್ ಮಾಡ್ತಾ ಇದ್ದೇವೆ, ನೋಡೋಣ. ಸರ್ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ಯಾವ ಅಂಶ ಅಲ್ಲಿ ಸರಿ ಆಗಿಲ್ಲ ಅಂತ ಅನ್ಸುತ್ತೆ, ಇದ್ರ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಅನ್ಸುತ್ತೆ ಅಂತ? ಅಲ್ಲ, ನಮ್ಮ ಯಾವ್ದು ವಾದವನ್ನು ಅವರು ಪರಿಗಣಿಸಲಿಲ್ಲ. ಯಾವುದು ಆರ್ಟಿಕಲ್ 25 ಇರ್ಲಿ, ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಇರ್ಲಿ, ಯಾವ್ದು ವಾದವನ್ನು, ರೈಟ್ ಟು ಎಜುಕೇಶನ್ ಇರ್ಲಿ, ಆರ್ಟಿಕಲ್ 19 ಇರ್ಲಿ, ಆರ್ಟಿಕಲ್ 21 ಇರ್ಲಿ, ಯಾವ್ದನ್ನು ಪರಿಗಣಿಸಲಿಲ್ಲ. ಸೊ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ತೀರ್ಪು ಬಗ್ಗೆ ನಾವು ಹೇಳುದು ತಪ್ಪು. ತೀರ್ಪು ಕೊಟ್ಟಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯ, ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ ನಾವು ಅದ್ರ ಮೇಲೆ ಮೇಲ್ಮನವಿ ಸಲ್ಲಿಸ್ತೇವೆ. ಒಂದು ಕಡೆ ಈಗ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ರು, ಅಂದ್ರೆ ಯಾವುದೇ ರೀತಿಯಂತಹ ಜಾಸ್ತಿ ಅವರು ದಾಖಲಾತಿಗಳನ್ನ ಕೊಟ್ಟಿಲ್ಲ, ಜೊತೆಗೆ ಧಾರ್ಮಿಕ ಹಕ್ಕು ಇದು ಅನ್ನೋದನ್ನ, ಕಡ್ಡಾಯ ಅನ್ನೋದನ್ನ ಅವರಿಗೆ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ, ಆ ರೀತಿ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ನಾವು ನಮ್ಮ ಪರವಾಗಿ ಏನು ನಮ್ಮ ಶ್ರಮ ಪಡ್ಬೇಕಾಗಿತ್ತು ನಾವು ಪಟ್ಟಿದ್ದೇವೆ, ನಾವು ದಾಖಲಾತಿಗಳನ್ನು ಕೊಟ್ಟಿದ್ದೇವೆ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ನಮ್ಮ ಜವಾಬ್ದಾರಿ, ನಾವು ಅಪೀಲ್ ಫೈಲ್ ಮಾಡಬೇಕು, ನಮ್ಮ ಸಂವಿಧಾನ ಅಡಿಯಲ್ಲಿ ನಮ್ಗೆ ರೈಟ್ ಇದೆ. ಸೊ ವಿ ಆರ್ ಗೋಯಿಂಗ್ ವಿತ್ ದ SNP, ನಾವು ಹೋಗ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಶಾಹುಲ್ ಹಮೀದ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.
ಹೈಕೋರ್ಟ್ನಿಂದ ಶಾಲೆಗಳಲ್ಲಿ ಹಿಜಾಬ್ ಬ್ಯಾನ್ ಹಿನ್ನೆಲೆಯಲ್ಲಿ ಅನೇಕರು ಸುಪ್ರೀಂ ಕೋರ್ಟ್ನ ಕದ ತಟ್ಟೋದಿಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಆಲ್ರೆಡಿ ಈಗ ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಮೇಲ್ಮನವಿ ಸಲ್ಲಿಸಬಹುದು ಅನ್ನುವಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಯಾರ್ಯಾರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಒಂದ್ ಕಡೆ ಹಿಜಾಬ್ ವಿವಾದ ಆಗೋದಕ್ಕೆ ಏನ್ ಕಾರಣ, ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ವಕೀಲರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆಯೇ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಅರ್ಜಿದಾರರ ಪರವಾಗಿ ವಕೀಲರುಗಳು ಹೇಳ್ತಾ ಇದ್ರು, ಆಲ್ರೆಡಿ ನಾವು ಈಗಾಗಲೇ ಅದನ್ನ ಟಿಪ್ಪಣಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಅರ್ಜಿದಾರರ ಪರ ವಕೀಲರಂತಹ ದೇವದತ್ತ ಕಾಮತ್ ಅವರು ಹಾಗೆಯೇ ಅವರ ತಂಡ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂನಲ್ಲಿ ಪ್ರಶ್ನಿಸಲು ತೀರ್ಮಾನವನ್ನ ಮಾಡಿದೆ. ಇವತ್ತು ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಹಾಗಾದ್ರೆ ಹಿಜಾಬ್ ವಿವಾದ ಅನ್ನೋದಕ್ಕೆ ಎಸ್ ಅನ್ನುವಂತಹ ಉತ್ತರವನ್ನ ಅರ್ಜಿದಾರರ ಪರ ವಕೀಲರುಗಳು ಕೊಡ್ತಾ ಇದ್ದಾರೆ. ಅರ್ಜಿಯನ್ನ ಸಲ್ಲಿಸೋದಕ್ಕೆ ವಕೀಲರುಗಳು ತಯಾರಿಯನ್ನ ಮಾಡ್ತಾ ಇದ್ದು ಇವತ್ತು ಸಂಜೆ ಅಥವಾ ನಾಳೆಯೇ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಒಂದ್ ಕಡೆ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದು, ಮಕ್ಕಳಿಗೂ ಅಸಮಾಧಾನ ಆಗಿದೆ. ವಕೀಲ ದೇವದತ್ ಕಾಮತ್ ಹಾಗೆಯೇ ಮತ್ತಿರರು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇರೋದ್ರ ಬಗ್ಗೆ ಕೂಡ ಈಗ ಅರ್ಜಿದಾರರ ಪರ ವಕೀಲರುಗಳು ಹೇಳ್ತಾ ಇದ್ರು. ತರಗತಿಗಳಲ್ಲಿ ಹಿಜಾಬ್ ಬ್ಯಾನ್ ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಮಕ್ಕಳಿಗೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಆದಷ್ಟು ಬೇಗ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಹಿಜಾಬ್ ವಿಚಾರವಾಗಿ ಇವತ್ತು ಹೈಕೋರ್ಟ್ ಅಲ್ಲಿ ಏನು ತೀರ್ಪು ಕೊಟ್ಟಿದೆ, ಈ ಒಂದು ವಿಚಾರದಲ್ಲಿ ಪ್ರಥಮ ಒಂದು ನಾವು ಬರ್ತಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಹೈಕೋರ್ಟ್ ನಲ್ಲಿ ಇವತ್ತು ಕೊಟ್ಟಂತ ತೀರ್ಪು ಏನಿದೆ ಇದೊಂದು ಅಸಂವಿಧಾನಿಕವಾಗಿರುವಂತಹ ತೀರ್ಪು ಅಂತ ಆಗಿರ್ತೇವೆ. ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಹೈಕೋರ್ಟ್ ಅಲ್ಲಿ ಇವತ್ತು ತೀರ್ಪು ಮಾತ್ರ ನೀಡಿರುವಂತದ್ದು, ನ್ಯಾಯ ನೀಡಲಿಲ್ಲ ಅಂತ ಹೇಳುವಂತ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಬಹಳಷ್ಟು ನಿರೀಕ್ಷೆಯಿಂದ ಆಗಿರ್ತದೆ. ಹೈಕೋರ್ಟ್ ಅಲ್ಲಿ ನಾವು ಈ ಒಂದು ಹೋಗಿರುವಂತದ್ದು ಏನು 6 ವಿದ್ಯಾರ್ಥಿನಿಯರು ಪಿಟಿಷನ್ ಅನ್ನು ಹೈಕೋರ್ಟ್ ಅಲ್ಲಿ ತಮ್ಮ ಹಿಜಾಬ್ಗೋಸ್ಕರ ಇರುವಂತಹ ಹಕ್ಕಿಗೋಸ್ಕರ ಇರುವಂತಹ ಒಂದು ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ರು. ಆದ್ರೆ ಇವತ್ತು ಹೈಕೋರ್ಟ್ ಈ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿರುವಂತಹ ಅವರ ಫಂಡಮೆಂಟಲ್ ರೈಟ್ ಅನ್ನು ಇವತ್ತು ಕಡೆಗಣಿಸಿರುವಂತದ್ದಾಗಿರುತ್ತೆ. ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕ್ಯಾಂಪಸ್ ಕೋರ್ಟ್ ಆಫ್ ಇಂಡಿಯಾ ಈ ಒಂದು ತೀರ್ಪು ಅಸಂವಿಧಾನಿಕವಾಗಿರುವಂತಹ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿರುವಂತಹ ತೀರ್ಪು ಅಂತ ಆಗಿರ್ತದೆ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಿದ್ದೇವೆ. ಇದು ಕೇವಲ ತೀರ್ಪು ಮಾತ್ರ ಇವತ್ತು ನೀಡಿರುವಂತದ್ದು, ನ್ಯಾಯ ನೀಡಲಿಲ್ಲ ಅಂತ ಆಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಿರುವಂತದ್ದು. ಇನ್ನು ಮುಂದಿನ ವಿಚಾರವಾಗಿ ಕೂಡ ಈ ಒಂದು 6 ವಿದ್ಯಾರ್ಥಿನಿಯರ ಪರವಾಗಿ ಈವರೆಗೆ ನಾವು ಹೋರಾಟದಲ್ಲಿ ಮುಂದೆ ನಿಂತಿದ್ವಿ. ಇನ್ನು ಕೂಡ ಅವರ ಹೋರಾಟದಲ್ಲಿ ಸಹಮತವನ್ನು ವ್ಯಕ್ತಪಡಿಸಿಕೊಂಡು ಕಾನೂನಾತ್ಮಕ ನೆಲೆಗಟ್ಟಿನಲ್ಲಿ ಅವರೊಂದಿಗೆ ಜೊತೆಗೂಡಿ ನಾವು ಮುಂದೆ ಹೋಗ್ತೇವೆ. ಮತ್ತೆ ಈ ಒಂದು ವಿಚಾರವಾಗಿ ಇದು ಕೇವಲ ಒಂದು ಕ್ಯಾಂಪಸ್ ಮೆಂಟ್ ವಿಚಾರ ಅಲ್ಲ, ಇದೊಂದು ಮುಸಲ್ಮಾನ ಸಮುದಾಯದ ವಿಚಾರ ಮತ್ತು ಇದೊಂದು ಸಂವಿಧಾನದ ವಿಚಾರವಾಗಿರುವಂತಹ ನಿಟ್ಟಿನಲ್ಲಿ ಎಲ್ಲ ಪ್ರಗತಿಪರರಾಗಿರ್ಬೋದು, ಸಮುದಾಯದ ನಾಯಕರುಗಳಾಗಿರ್ಬೋದು, ಉಲಮಗಳನ್ನಾಗಿರ್ಬೋದು, ಎಲ್ಲರನ್ನು ಕೂಡ ಸೀನಿಯರ್ ಅಡ್ವೊಕೇಟ್ಸ್ಗಳನ್ನಾಗಿ ಕನ್ಸಿಡರ್ ಮಾಡಿಕೊಂಡು ಈ ಒಂದು ಹೋರಾಟವನ್ನು ಯಾವ ತರ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಖಂಡಿತ ಮುಂದೆ ಹೋಗ್ತೇವೆ ಅಂತ ಆಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿರ್ಬೋದು. ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ ಅಂತ ನ್ಯಾಯಮೂರ್ತಿಗಳ ಈ ತೀರ್ಪಿನ ಬಗ್ಗೆ ನಾನು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಯಾಕೆ ನಮ್ಮ ವಕೀಲರು ಅದರ ಬಗ್ಗೆ ಮಂಡಿಸಿಲ್ವೇ ಅಂತ. ನನಗೆ ತಿಳಿದ ಹಾಗೆ ನಮ್ಮ ವಕೀಲರುಗಳು ಅದನ್ನು ಸ್ಪಷ್ಟವಾಗಿ ಮಂಡಿಸಿದ್ದಾರೆ. ಪವಿತ್ರ ಕುರಾನ್ ನಲ್ಲಿ ಸ್ಪಷ್ಟವಾಗಿ ಇದೆ, ಏನು ಹಿಜಾಬ್ ಅದು ಕಡ್ಡಾಯ, ಒಬ್ಬ ಮಹಿಳೆಗೆ ಕಡ್ಡಾಯ, ಮಹಿಳೆ ಹೇಗೆ ಹೊರಗಡೆ ಹೋಗ್ಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದೆ. ಅದರೊಟ್ಟಿಗೆ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನ ಬದ್ಧವಾದಂತಹ ಹಕ್ಕನ್ನು ಯಾವ ರೀತಿಯಲ್ಲಿ ನಾವು ಪಡೆಯಬೇಕು ಎಂಬುದನ್ನು ಸುಪ್ರೀಂ ಕೋರ್ಟ್ ನಮ್ಮ ಮುಂದಿದೆ. ಇನ್ಶಾಲ್ಲ ನಮ್ಮ ನಾಯಕರೆಲ್ಲ ಚರ್ಚೆ ಮಾಡ್ತೀವಿ. ಯಾವ ರೀತಿಯಲ್ಲಿ ಈಗ ನ್ಯಾಯಾಧೀಶರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ 3 ಮಂದಿಯಲ್ಲಿ ಒಬ್ಬರು ಮುಸಲ್ಮಾನರು ಇದ್ರು. ಅವರಿಗೆ ನಾನು ಇದರ ನಮ್ಮ ಹಿಜಾಬ್ ಪರ ವಕೀಲರ ರೊಂದಿಗೆ ಚರ್ಚೆ ಮಾಡಿದೆ. ಅವರು ತುಂಬಾ ಚೆನ್ನಾಗಿ ಅದನ್ನು ಮಂಡಿಸಿದ್ದಾರೆ. ಪವಿತ್ರ ಕುರಾನ್ ಮತ್ತು ಹದೀಸಿನ ಆದೇಶ ಏನಿದೆ ಎಂಬುದನ್ನು ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪವಿತ್ರ ಕುರಾನ್ನ ಸೂರ 100 ಸ್ಪಷ್ಟವಾಗಿ ಹೇಳಿದೆ, ಹಿಜಾಬ್ ಅದು ನಿಮಗೆ ಕಡ್ಡಾಯ. ಅಂದ್ರೆ ಇಸ್ಲಾಂ ಅಲ್ಲಿ ಶರೀಯತ್ತು ಕಟ್ಟಳೆ, ಅದನ್ನು ಇಲ್ಲ ಅಂತ ಯಾವ ರೀತಿಯಲ್ಲಿ ಹೇಳಿದ್ದಾರೆ, ಯಾವ ಕುರಾನು ಯಾವ ಹದೀಸ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಿರಿಯ ವಕೀಲರಾಗಿರುವಂತಹ ಸಜ್ಜನ್ ಪೂವಯ್ಯ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ಈಗ ಒಂದ್ ಕಡೆ ಪ್ರತಿವಾದಿಗಳಾಗಿ ಅದರಲ್ಲೂ ಕೂಡ ಕಾಲೇಜು ಆಡಳಿತ ಮಂಡಳಿಗಳ ಪರವಾಗಿ ಜೊತೆಗೆ ಪ್ರಿನ್ಸಿಪಾಲ್ಗಳ ಪರವಾಗಿ ನೀವು ವಾದವನ್ನ ಮಂಡನೆ ಮಾಡಿದ್ರಿ. ಸೊ ಇವತ್ತಿನ ಒಂದು ಈ ತೀರ್ಪಿನ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ನಾನು ಒಬ್ಬ ಹಿರಿಯ ವಕೀಲನಾಗಿ ತೀರ್ಪಿನ ಬಗ್ಗೆ ಹೇಳೋದಿಷ್ಟೇ ಬಯಸ್ತೇನೆ. ಒಂದು,
ನನ್ನ ಪ್ರಕಾರ ಈ ತೀರ್ಪು ಇಟ್ಸ್ ಅ ವೆರಿ ವೆರಿ ಬ್ಯಾಲೆನ್ಸ್ಡ್ ಜಜ್ಮೆಂಟ್ ಒಂದು. ಎರಡನೇದು, ಈ ತೀರ್ಪು ದಿಸ್ ಕಾನ್ಸ್ಟಿಟ್ಯೂಟ್ಸ್ ಅ ಸಿಗ್ನಿಫಿಕೆಂಟ್ ಮಾರ್ಚ್ ಆಫ್ ಕಾನ್ಸ್ಟಿಟ್ಯೂಷನಲ್ ಲಾ, ಅಂದ್ರೆ ಸಾಂವಿಧಾನಿಕ ಕಾನೂನಿಗ ಜುರಿಸ್ಪ್ರುಡೆನ್ಸಿನ ಬಗ್ಗೆ ಈ ತೀರ್ಪು ಇನ್ನೂ ಒಂದು 10 ಹೆಜ್ಜೆ ಮುಂದಕ್ಕೆ ಹಾಕಿದೆ ಅನ್ನೋ ಮಾತನ್ನು ಹೇಳಬಲ್ಲೆ. ಯಾಕಂದ್ರೆ ಇಟ್ ಬ್ಯಾಲೆನ್ಸಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂಡ್ ದ ಪ್ರಿನ್ಸಿಪಲ್ಸ್ ಆಫ್ ಸೆಕ್ಯುಲರಿಸಂ. ಇದೆರಡನ್ನೂ ಸೇರಿ ನ್ಯಾಯಾಧೀಶರು ಬಹಳ ಸೂಕ್ಷ್ಮತೆಯಿಂದ ಈ ಜಜ್ಮೆಂಟ್ ಅನ್ನ ಹೊರಪಡಿಸಿದ್ದಾರೆ. ಸರ್, ಈಗ ಒಂದಷ್ಟು ಅಂಶಗಳನ್ನ ಹೇಳ್ತಾ ಇದ್ದಾರೆ, ಕೆಲವೊಂದಷ್ಟು ಜನ ಹೇಳ್ತಾರೆ ನಮ್ಮ ಫಂಡಮೆಂಟಲ್ ರೈಟ್ ಹೌದು, ಹಾಗೆಯೇ ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರಕ್ಕೆ ಬಂದ್ರೆ ಇದು ಕಡ್ಡಾಯನೇ ಹೌದು ನಮಗೆ ಹಿಜಾಬ್ ಅನ್ನುವಂಥದ್ದು, ಆದ್ರೆ ಅದನ್ನ ಇಲ್ಲಿ ಸರಿಯಾಗಿ ಹೇಳಲಿಲ್ಲ, ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಅಂತ ಹೇಳಿ. ಸೊ ಅಂತಹ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಎಲ್ಲಿ ಈಗ ಇವರು ಹೇಳುವ ರೀತಿಯಲ್ಲಿ ನೋಡೋದಾದ್ರೆ ಅದು ಸರಿಯಾಗಿಲ್ಲ ತೀರ್ಪು ಅನ್ನುವಂತಹ ರೀತಿಯಲ್ಲಿ ಹೇಳ್ತಿದ್ದಾರೆ. ನೋಡಿ, ಯಾವುದೇ ತೀರ್ಪು ಹೊರಬಂದಾಗ ಒಂದು ಸೆಕ್ಷನ್ ಅದಕ್ಕೆ ಅದು ಸರಿ ಇಲ್ಲ ಅನ್ನುತ್ತಾರೆ, ಇನ್ನೊಂದು ಸೆಕ್ಷನ್ ಸರಿ ಇದೆ ಅನ್ನುತ್ತಾರೆ. ಬಟ್ ಸರಿ ಇಲ್ಲ ಅಂತ ಹೇಳಿದ ಮಟ್ಟಕ್ಕೆ ತೀರ್ಪು ತಪ್ಪಾಗೋದಿಲ್ಲ. ಸೊ ಯಾರಾದರೂ ಈ ತೀರ್ಪು ಸರಿ ಇಲ್ಲ ಅಂತ ಅನ್ನೋ ಒಂದು ಅನಿಸಿಕೆ ಅವರಲ್ಲಿದ್ರೆ ಅವರು ಅಪೀಲ್ ಅನ್ನ ಸುಪ್ರೀಂ ಕೋರ್ಟ್ಗೆ ಹಾಕಬಹುದು. ನಮ್ಮ ಸಂವಿಧಾನದಲ್ಲಿ ಹೈಕೋರ್ಟಿನ ಜಜ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸ್ಪೆಷಲ್ ಲೀವ್ ಪೆಟಿಷನ್ ಹಾಕಿ ಆಮೇಲೆ ಸಿವಿಲ್ ಅಪೀಲ್ ಅನ್ನ ಪರಿಗಣನೆಗೆ ಮೊರೆ ಹೋಗೋದು ಸಹಜ. ಇದರಲ್ಲೂ ಕೂಡ ಅಪೀಲ್ ಬರುತ್ತೆ. ಬಟ್ ನೀವು ಈ ಧಾರ್ಮಿಕ ಹಕ್ಕು ಹಾಗೂ ರಿಲಿಜಿಯಸ್ ಫ್ರೀಡಮ್ನ ಬಗ್ಗೆ ಒಂದು ಮಾತು ಹೇಳಿದ್ರೆ ಅದು ಸೂಕ್ಷ್ಮವಾದಂತಹ ಮಾತು. ಈ ಜಜ್ಮೆಂಟ್ ಅನ್ನ ನಾವು ನೋಡಿದ್ರೆ ದಿಸ್ ಜಜ್ಮೆಂಟ್ ಬ್ಯಾಲೆನ್ಸಸ್ 2 ಥಿಂಗ್ಸ್. ಒಂದು, ಹಿಜಾಬ್ ಧರಿಸುವುದು ಇಸ್ಲಾಮಿನ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅನ್ನುವ ಒಂದು ತೀರ್ಪನ್ನು ಕೊಟ್ಟಿದೆ. ಯಾಕಂದ್ರೆ ಇಸ್ಲಾಮಿನಲ್ಲಿ ಆಗಲಿ, ಅದು ಕುರಾನ್ ಆಗಲಿ ಅಥವಾ ಬೇರೆ ರಿಲಿಜಿಯಸ್ ಟೆಕ್ಸ್ಟ್ ಆಗಲಿ, ನೀವು ಹಿಜಾಬ್ ಅನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ನೀವು ಧರಿಸದೇ ಇದ್ದಲ್ಲಿ ನೀವು ಮುಸಲ್ಮಾನರಾಗಿ ಇರುವುದಿಲ್ಲ ಅಥವಾ ನೀವು ಈ ಇಸ್ಲಾಮಿಂದ ಆಚೆ ಹೋಗ್ತೀರಾ ಅನ್ನುವಂತ ಒಂದು ಪ್ರಶ್ನೆ ಎಲ್ಲೂ ನಮಗೆ ಕಂಡು ಬಂದಿಲ್ಲ. ಅದರಿಂದ ಟೆಸ್ಟ್ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಹೇಳಿದೆ. ಬರೀ ಇಸ್ಲಾಮಿನ ವಿಷಯದಲ್ಲ, ಹಿಂದೂ ಧರ್ಮದ ವಿಷಯದಲ್ಲೂ ಕೂಡ ಉರುಮಟ್ಟು ಹಾಗೂ ಬಹಳಂತ ಸುಪ್ರೀಂ ಕೋರ್ಟಿನ ಡಿಸಿಷನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಧರ್ಮದ ಬಗ್ಗೆ ನೀವು ಒಂದು ಆಚರಣೆ ಅಥವಾ ಒಂದು ವಿಚಾರ ಅದಕ್ಕೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ವೋ ಇಲ್ವೋ ಅನ್ನೋದಕ್ಕೆ ನೀವು ಒಂದು ಟೆಸ್ಟ್ ಅನ್ನು ಹೇಳ್ತೀರಾ. ನೀವು ಅದನ್ನ ಧರಿಸದೇ ಇದ್ರೆ ಅಥವಾ ನೀವು ಅದನ್ನ ಪಾಲಿಸದೇ ಇದ್ರೆ ನೀವು ಅದೇ ಧರ್ಮದಲ್ಲಿ ಉಳಿತೀರೋ ಅಥವಾ ಆ ಧರ್ಮದಿಂದ ಆಚೆ ಬರ್ತೀರೋ. ಆ ಸ್ಟ್ಯಾಂಡರ್ಡ್ ಇಂದ ನಮ್ಮ ಹೈಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ದ ಹಿಜಾಬ್ ಧರಿಸುವುದು ಈಸ್ ನಾಟ್ ಅನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಆಫ್ ಇಸ್ಲಾಂ. ಆ ಮಾತನ್ನ ಕಡ್ಡಾಯವಾಗಿ ಹೇಳಿದ ಮೇಲೆ ದ ಕ್ವೆಶ್ಚನ್ ಇಸ್ ದೆನ್ ಆಫ್ ಯೂನಿಫಾರ್ಮ್ ಇನ್ ಸ್ಕೂಲ್ಸ್. ಶಾಲಾ ಕಾಲೇಜಿನಲ್ಲಿ ಸಮವಸ್ತ್ರ ಧರಿಸೋಕೆ ಶಾಲಾ ಕಾಲೇಜಿನ ಆಡಳಿತ ಮಂಡಳಿಗೆ ಅಂತಹ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನು ಮಾಡುವಂತ ಅಧಿಕಾರ ಇದೆಯೋ ಇಲ್ವೋ. ನಮ್ಮ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಎಜುಕೇಷನ್ ಆಕ್ಟ್ ನ ಕೆಳಗಡೆ ಸರ್ಕಾರಕ್ಕೆ ಈ ಆಡಳಿತ ಮಂಡಳಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡುವಂತಹ ಪವರ್ ಇದೆ. ಆಡಳಿತ ಮಂಡಳಿ ಕಾನ್ಸ್ಟಿಟ್ಯೂಟ್ ಆಗಿದ್ರೆ ಅಂತಹ ಮಂಡಳಿ ಸಮವಸ್ತ್ರವನ್ನು ಧರಿಸುವಂತಹ ಪ್ರಿಸ್ಕ್ರಿಪ್ಷನ್ ಅನ್ನ ಅಥವಾ ರೂಲ್ಸ್ ಅನ್ನ ಮಾಡುವಂತಹ ಪವರ್ ಕೂಡ, ಅಧಿಕಾರ ಕೂಡ ಅವರಿಗಿದೆ. ಒಂದೇ ವೇಳೆ ಸಮವಸ್ತ್ರ ಧರಿಸುವಂತಹ ಪ್ರಿಸ್ಕ್ರಿಪ್ಷನ್ ಅಥವಾ ರೂಲ್ಸ್ ಮಾಡಿದ್ರೆ ಅಂತಹ ಸಮವಸ್ತ್ರದಲ್ಲಿ ರಿಲಿಜಿಯಸ್ ಸಿಂಬಲ್ಸ್ ಇರಬಾರದು ಅನ್ನೋ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನು ಕೂಡ ಕೊಡಬಹುದು. ಅಂದ್ರೆ ನಾವು ಸಮವಸ್ತ್ರ ಮಾಡಿದ್ರಲ್ಲಿ ಅದರಲ್ಲಿ ಯಾವುದೇ ಧಾರ್ಮಿಕ ಸಿಂಬಲ್ಗಳನ್ನು ನಾವು ಅದನ್ನು ಆಚೆ ಇಟ್ಟು ಸೆಕ್ಯುಲರ್ ಎಜುಕೇಶನ್, ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಸ್ಕೂಲಿನಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಯೂನಿಫಾರ್ಮಿಟಿ ಅಂಡ್ ಕೊಹಿಸಿವ್ನೆಸ್ ಅನ್ನು ತರಲಿಕ್ಕೆ ಒಂದು ಯೂನಿಫಾರ್ಮ್ ಪ್ರಿಸ್ಕ್ರೈಬ್ ಮಾಡಬಹುದು. ಅದರಲ್ಲಿ ಹಿಜಾಬ್ ಅನ್ನ ಹಾಕ್ಲೇಬೇಕು, ನೀವು ಹಿಜಾಬ್ ಹಾಕಿಕೊಂಡೇ ನಾನು ಬರ್ತೀನಿ ಅನ್ನುವಂತಹ ಅಧಿಕಾರ ಯಾವ ಮಗುಗೂ ಇಲ್ಲ ಅನ್ನುವಂತ ತೀರ್ಪನ್ನ ನಮ್ಮ ಉಚ್ಚ ನ್ಯಾಯಾಲಯವು ಇವತ್ತು ನೀಡಿದೆ. ಸರ್, ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟೋದಿಕ್ಕೂ ಕೂಡ ಈಗ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಹೇಗೆ ಸರ್ ವಾಟ್ ನೆಕ್ಸ್ಟ್, ಯಾವ ರೀತಿಯಾಗಿ ನೀವೆಲ್ಲರೂ ರೆಡಿ ಆಗಿದ್ದೀರಿ ಅಂತ? ಯಾಕಂದ್ರೆ ಪ್ರತಿವಾದಿಗಳಾಗಬೇಕಾಗತ್ತೆ ಅಲ್ವಾ? ನವಿತಾ ಅವರೇ, ನಾವು ಒಂದು ಯುದ್ಧಕ್ಕೆ ನಾವು ಇಳಿದಾಗ ಅದು ಇಂಟೆಲೆಕ್ಚುಯಲ್ ಡಿಬೇಟ್ ಇರಲಿ, ಇಂಟೆಲೆಕ್ಚುಯಲ್ ವಾರ್ ಇರಲಿ ಅಥವಾ ಫಿಸಿಕಲ್ ವಾರ್ ಇರಲಿ, ಇವತ್ತಿನ ಪಟ್ಟಿಗೆ ನಮ್ಮ ವಾದ ಮಂಡನೆಗಳನ್ನು ಆಲಿಸಿ ಪರಿಗಣಿಸಿ ಉಚ್ಚ ನ್ಯಾಯಾಲಯ ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿದೆ. ಯಾರಿಗಾದ್ರೂ ನಾನು ಹೇಳ್ದಂಗೆ ಅವ್ರಿಗೆ ಅನಿಸಿದ್ರೆ ಈ ಜಜ್ಮೆಂಟ್ ಸರಿ ಇಲ್ಲ ಅನ್ನೋ ಒಂದು ಅನಿಸಿಕೆ ಅವ್ರಿಗೆ ಬಂದ್ರೆ ಅವರು ಅಪೀಲ್ ಅನ್ನು ಹಾಕ್ತಾರೆ. ಅವ್ರು ಸ್ಪೆಷಲ್ ಲೀವ್ ಪೆಟಿಷನ್ ಹಾಕಿ ಅದರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೋಟಿಸ್ ಜಾರಿ ಮಾಡಿದ್ರೆ ನಾವೆಲ್ಲ ಪ್ರತಿವಾದಿಗಳು, ಕರ್ನಾಟಕ ಹೈಕೋರ್ಟ್ ಅಲ್ಲಿ ವಾದ ಮಾಡಿರುವಂತಹ ಪ್ರತಿವಾದಿಗಳೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ವಾದ ಮಂಡನೆ ಮಾಡ್ತೇವೆ. ಕೊನೆಗೆ ಸುಪ್ರೀಂ ಕೋರ್ಟ್ ನಮ್ಮ ದೇಶದಲ್ಲಿ ಇಟ್ ಇಸ್ ದ ಅಪೆಕ್ಸ್ ಕೋರ್ಟ್, ಫೈನಲ್ ಕೋರ್ಟ್. ಸುಪ್ರೀಂ ಕೋರ್ಟ್ ಒಂದು ಸಂವಿಧಾನದ ದೃಷ್ಟಿಕೋನದಿಂದ ನೋಡಿ ಈ ಜಜ್ಮೆಂಟ್ ಸರಿ ಇದೆಯೋ ಇಲ್ಲವೋ ಅನ್ನೋ ಒಂದು ಪರಿಗಣನೆ ತೀರ್ಪನ್ನು ತೆಗೆದುಕೊಳ್ಳುತ್ತದೆ. ಸೊ ಅದು there is a constitutional method to arrive at this ultimate decision. ನನ್ನ ಅನಿಸಿಕೆ ಇಷ್ಟೇ, ನಾವು ಇದಕ್ಕೆ
ಬಹಿರಂಗವಾದಂತಹ ದೃಷ್ಟಿಕೋನವನ್ನು ತರಬಾರದು, ಪೊಲಿಟಿಕಲ್ ದೃಷ್ಟಿಕೋನವನ್ನು ಅಥವಾ ರಿಲಿಜಿಯಸ್ ದೃಷ್ಟಿಕೋನವನ್ನು ತರಬಾರದು. ವಿ ಶುಡ್ ಲೊಕೇಟ್ ಇಟ್ ಫ್ರಮ್ ಅ ಕಾನ್ಸ್ಟಿಟ್ಯೂಷನಲ್ ಆಂಗಲ್. ಇಟ್ ಇಸ್ ದ ಜಜ್ಮೆಂಟ್ ಆನ್ ಫಂಡಮೆಂಟಲ್ ರೈಟ್ಸ್ vis-a-vis the rights of educational institution to impart secular education in a cohesive manner. that is the most important. ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅಡಿಸ್ಥಿತಿ ಅಂತ ಹೇಳಿದ್ರೆ ಸೆಕ್ಯುಲರಿಸಮ್. ಆ ಅಡಿಸ್ಥಿತಿಯನ್ನು ನಾವು ಮರಿಬಾರದು ಅನ್ನೋ ಒಂದು ಮಾತನ್ನು ಹೇಳ ಬಯಸ್ತೇನೆ. ಸರ್, ಒಂದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ಸರ್. ಈಗ ಈ ಹಿಂದೆ ಮಧ್ಯಂತರ ಆದೇಶದಲ್ಲೂ ಕೂಡ ನೀಡಲಾಗಿತ್ತು, ಅಂದ್ರೆ ಯಾವ ಶಾಲೆಗಳಲ್ಲಿ ಯಾವ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನ ನಿಯಮ ಇತ್ತೋ ಅಥವಾ ಅಳವಡಿಸಲಾಗಿತ್ತು ಆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವಂತಿಲ್ಲ ಅಂತ. ಅದೇ ರೀತಿಯಾಗಿಯಾ ಸರ್, ಅಥವಾ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೋಡಿ, ಅದೇ ನಾನು ಹೇಳಿದೆ, ಈ ಬ್ಯಾಲೆನ್ಸ್ಡ್ ಜಜ್ಮೆಂಟ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಜಜ್ಮೆಂಟ್ ನೀವು ಹಿಜಾಬ್ ಧರಿಸಲೇಬಾರದು, ಅದಕ್ಕೆ ಪ್ರೊಹಿಬಿಷನ್ ಅಂತ ಎಲ್ಲೂ ಹೇಳಿಲ್ಲ. ಜಜ್ಮೆಂಟ್ ಇಷ್ಟೇ ಹೇಳುತ್ತೆ, ಒಂದು ಶಾಲಾ ಕಾಲೇಜಲ್ಲಿ ಸಮವಸ್ತ್ರ ಪ್ರಿಸ್ಕ್ರಿಪ್ಷನ್ಸ್ ಇದ್ರೆ ಅದರಲ್ಲಿ ನೀವು ಸಮವಸ್ತ್ರ ಬಿಟ್ಟು ಬೇರೆ ಅಂಗಿಯನ್ನು ಹಾಕ್ತೇನೆ ಅನ್ನೋ ಅಧಿಕಾರ ನಿಮಗಿಲ್ಲ. ಅದಕ್ಕೆ ಹಿಜಾಬ್ ಈಸ್ ನಾಟ್ ಅನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್. ನೀವು ಧಾರ್ಮಿಕ ರೈಟ್ಸ್ ಇಂದ ನಾವು ಹಾಕ್ತೀವಿ ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾವ ಶಾಲಾ ಕಾಲೇಜುಗಳಲ್ಲೂ ಸಮವಸ್ತ್ರದ ಪ್ರಿಸ್ಕ್ರಿಪ್ಷನ್ಸ್ ಇಲ್ವೋ, ಅಥವಾ ಕಾಲೇಜ್ಗಳಲ್ಲಿ ಏನು ಯೂನಿಫಾರ್ಮೇ ಇಲ್ವೋ, ಅಥವಾ ಯೂನಿಫಾರ್ಮ್ ಪ್ರಿಸ್ಕ್ರೈಬ್ ಮಾಡಿರೋ ಕಾಲೇಜಲ್ಲೂ ಕೂಡ ಆ ಪ್ರಿಸ್ಕ್ರಿಪ್ಷನ್ ಅಲ್ಲೇ ನೀವು ನಿಮ್ಮ ಬೇರೆ ಧಾರ್ಮಿಕ ವಸ್ತ್ರವನ್ನಿದ್ರೆ ಅದನ್ನು ಹಾಕೊಂಡ್ ಬರಬಹುದು ಅನ್ನೋ ಅನುಮತಿ ಇದ್ದಲ್ಲಿ ಅಂತ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಕೂಡ ನೀವು ಹಿಜಾಬ್ ಹಾಕೊಂಡು ಹೋಗ್ಬೋದು. ಅದಕ್ಕೆ ಏನು ಅಭ್ಯಂತರ ಬರೋ ಪ್ರಶ್ನೆ ಇಲ್ಲ. ಈ ಜಜ್ಮೆಂಟ್ ಅಂತೂ ಅದಕ್ಕೆ ಅಡ್ಡ ಬರೋದೇ ಇಲ್ಲ. ಕಾಲೇಜಿನ ಆಡಳಿತ ಮಂಡಳಿ ಅಥವಾ ಅಭಿವೃದ್ಧಿ ಮಂಡಳಿ ತೆಗೆದುಕೊಳ್ಳುವಂತಹ ನಿರ್ಧಾರ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ? ಹಾಗಾದ್ರೆ ಖಂಡಿತವಾಗಲು ನೋಡಿ, ಹಲವಾರು ಶಾಲಾ ಕಾಲೇಜುಗಳು ನೀವು ಹೋಗಿದ್ದೀರಾ, ನಾನು ಹೋಗಿದ್ದೀನಿ, ನಾವು ಚಿಕ್ಕವರಾಗಿದ್ದಾಗ ಟ್ರೆಡಿಷನಲಿ ಸೆಕೆಂಡ್ PUC ಫಸ್ಟ್ PUC ಅಲ್ಲಿ ಯೂನಿಫಾರ್ಮೇ ಇರ್ತಿರ್ಲಿಲ್ಲ. ಸೊ ಯಾವ್ದಾದ್ರು ಕಾಲೇಜಲ್ಲಿ ಯೂನಿಫಾರ್ಮ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತ ಹೇಳಿದ್ರೆ ಅದ್ರಲ್ಲೇನು ತೊಂದರೆ ಇಲ್ಲ. ಬಟ್ ಯೂನಿಫಾರ್ಮ್ ಪ್ರಿಸ್ಕ್ರಿಪ್ಷನ್ ಇರುವಂತಹ ಶಾಲೆಗೆ ನಾನು ಹೋಗ್ತೇನೆ, ಬಟ್ ಆ ಯೂನಿಫಾರ್ಮ್ ಪ್ರಿಸ್ಕ್ರಿಪ್ಷನ್ ಅನ್ನು ಫಾಲೋ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಹೇಗೆ? ನಾನು ನಮ್ಮ ಒಬ್ಬ ಮಿತ್ರರಿಗೆ ಹೇಳ್ತಾ ಇದ್ದೆ, ನಾನು ಒಬ್ಬ ಹಿರಿಯ ವಕೀಲನಾಗಿ ಒಂದು ಕೋರ್ಟಲ್ಲಿ ಹೋಗ್ಬಿಟ್ಟು ನನ್ನ ವಾದ ಮಂಡನೆ ಮಾಡಬೇಕು ಅಂತ ಹೇಳಿದ್ರೆ ನನಗೂ ಕೂಡ ಒಂದು ಪ್ರಿಸ್ಕ್ರಿಪ್ಷನ್ ಇದೆ ಇನ್ ಟರ್ಮ್ಸ್ ಆಫ್ ಅಟೈರ್. ನಾನು ಕೂಡ ರೋಬ್ಸ್ ಅಲ್ಲಿ ಇರಬೇಕು, ಕೋರ್ಟ್ ಅಲ್ಲಿ ಇರಬೇಕು, ಬ್ಯಾಂಡ್ಸ್ ಅನ್ನು ಹಾಕೋಬೇಕು. ನಾನು ಅದನ್ನ ಹಾಕೊಳ್ಳೋದಿಲ್ಲ, ನನಗೆ ಬೇಕಾಗಿಲ್ಲ, ಬಟ್ ನಾನು ಕೋರ್ಟಲ್ಲಿ ಹೋಗ್ತೇನೆ, ಬಟ್ ನನ್ನ ವಾದ ಮಂಡನೆ ನೀವು ಪಾಲಿಸಲೇಬೇಕು ಅಂತ ಹಾಗೆ ಹೇಳಕ್ಕಾಗತ್ತಾ? ಅದೇ ಲಾಜಿಕ್ ಇಲ್ಲೂ ಕೂಡ ನಾವು ಒಂದು ಶಾಲಾ ಕಾಲೇಜಿಗೆ ನಾವು ಅಡ್ಮಿಷನ್ ತಗೊಂಡಾಗ ಆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರದ ಪ್ರಿಸ್ಕ್ರಿಪ್ಷನ್ಸ್ ಇದ್ದಲ್ಲಿ ಅದನ್ನು ನೀವು ಪಾಲನೆ ಮಾಡಬೇಕು. ಅದನ್ನ ಮೀರಿ ನಾನು ಹಿಜಾಬನ್ನೇ ಹಾಕ್ತೇನೆ ಅನ್ನೋ ಪ್ರಶ್ನೆ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಇಂದು ನಮ್ಮ ಉಚ್ಚ ನ್ಯಾಯಾಲಯವು ಹಿಜಾಬ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಇನ್ ಇಸ್ಲಾಂ ಅನ್ನೋ ಒಂದು ಡಿಕ್ಲರೇಷನ್ ಅನ್ನು ಕೊಟ್ಟಿದೆ. 14 ಆರ್ಟಿಕಲ್ 14 ಮತ್ತು 15ರ ವಿಚಾರ ಇನ್ನೊಂದು ಕಡೆ ಶರಿಯತ್ನ ವಿಚಾರವನ್ನು ಕೂಡ ಈಗ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಶರಿಯತ್ತಲ್ಲಿ ಇದ್ದೇ ಇದೆ ಅನ್ನುವಂಥದ್ದು ಆರ್ಟಿಕಲ್ 25ರ ವಿಚಾರ, ಇವೆಲ್ಲವನ್ನು ಕೂಡ ಈಗ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ಅಂಶ ಸರ್, ಯಾವ ಪ್ರಮುಖ ಅಂಶ ನೀವುಗಳ ಒಂದಷ್ಟು ಅವರ ಅರ್ಜಿದಾರರ ಪರ ವಕೀಲರು ಅನೇಕ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕೊಟ್ಟಿರೋದನ್ನ ನಾವು ನೋಡ್ತಾ ಇದೀವಿ. ಅವರು ಹೇಳ್ತಾ ಇದ್ರು ಬೇರೆ ಬೇರೆ ಕೋರ್ಟ್ಗಳ ಉಲ್ಲೇಖಗಳು ಆಗಿದೆ ಅಂತ. ಯಾವ ವಿಚಾರ ಇಲ್ಲಿ ಸರಿಯಾಗಿ ಈ ಒಂದು ತೀರ್ಪು ಬರೋದಕ್ಕೆ ಕಾರಣ ಆಗಿದೆ ಅಂತ ಅನ್ಸುತ್ತೆ? ನೋಡಿ ನಮಿಕಾ ಅವರೇ, ಇದು 1 ಗಂಟೆ ವಾದ ಮಂಡನೆ ಕೇಳಿ ಕೊಟ್ಟಿರುವಂತ ತೀರ್ಪಲ್ಲ. ಇದು ಹಲವಾರು ವಾರಗಳ ತೀರ್ಪು, ವಾದ ಮಂಡನೆಗಳನ್ನು ಆಲಿಸಿ ಕಾನೂನನ್ನು ನೋಡಿ ಎಲ್ಲರಿಗೂ ಕೂಡ, ಯಾವುದೇ ಪೆಟಿಷನರ್ಸ್ ಇದ್ರು ಯಾರು ಕೂಡ ನಮಗೆ ರೀಸನಬಲ್ ಆಪರ್ಚುನಿಟಿ ಫಾರ್ ಹಿಯರಿಂಗ್ ಸಿಕ್ಕಿಲ್ಲ ಅಂತ ಯಾರು ಹೇಳಿಲ್ಲ. ಎಲ್ಲರ ಅನಿಸಿಕೆಗಳನ್ನು ಕೇಳಿ ಎಲ್ಲರೂ ಕೊಟ್ಟಿರುವಂತಹ ಕಾನೂನಿನ ದಾಖಲಾತಿಗಳನ್ನು ನೋಡಿ ಮಾನ್ಯ ಉಚ್ಚ ನ್ಯಾಯಾಲಯವು ಈ ಜಜ್ಮೆಂಟ್ ಅನ್ನು ಕೊಟ್ಟಿದೆ. ಸೊ ಈ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದಾಗ ನೀವು ನಮ್ಮ ಬೇರೆ ಬೇರೆ ಮೂಲಭೂತ ಹಕ್ಕುಗಳು ಒಂದು ದೊಡ್ಡ ಸಾಗರದಲ್ಲಿ ಬೇರೆ ಬೇರೆ ದ್ವೀಪಗಳ ತರ ಇರೋದಲ್ಲ. ಇವೆಲ್ಲವೂ ಕೂಡ ಇಂಟರ್ ಲಿಂಕಿಂಗ್ ಆಗಿವೆ. ನೀವು ಆರ್ಟಿಕಲ್ 14 ಇನ್ ಟರ್ಮ್ಸ್ ಆಫ್ ಈಕ್ವಾಲಿಟಿ ಹೇಳಿ, 21 ಇನ್ ಟರ್ಮ್ಸ್ ಆಫ್ ರೈಟ್ ಟು ಲೈಫ್ ಹೇಳಿ, ಆರ್ಟಿಕಲ್ 25 ಅಲ್ಲಿ ರಿಲಿಜಿಯಸ್ ಫ್ರೀಡಮ್ ಹೇಳಿ, ಆರ್ಟಿಕಲ್ 19 ಅಲ್ಲಿ ರೈಟ್ ಆಫ್ ಎಕ್ಸ್ಪ್ರೆಷನ್, ರೈಟ್ ಆಫ್ ಫ್ರೀಡಮ್ ಟು ವೇರ್ ಅಟೈರ್, ನಾವು ಏನ್ ಬಟ್ಟೆ ಬೇಕೋ ಅದನ್ನು ಹಾಕೊಳ್ಳೋದು, ಧರಿಸುವಂತಹ ಮೂಲಭೂತ ಹಕ್ಕಿರಲಿ, ಅದನ್ನೆಲ್ಲ ಒಟ್ಟುಗೂಡಿ ನಾವು ನೋಡಿದಾಗ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಹೇಳಿದೆ, ನೀವು ಹಿಜಾಬ್ ಹಾಕಲೇಬಾರದು ಅಂತ ಏನು ಹೇಳಿಲ್ಲ. ನೀವು ಒಂದು ಸೆಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅನ್ನ ಇಂಪಾರ್ಟ್ ಆಗುವಂತಹ ಸ್ಕೂಲಿಗೆ ಹೋದಾಗ ಆ ಸ್ಕೂಲಿನಲ್ಲಿ ಯೂನಿಫಾರ್ಮ್ ಪ್ರಿಸ್ಕ್ರಿಪ್ಷನ್ ಇರುವಾಗ ಅದಿದ್ರೂ ಕೂಡ ನಾನು ಅದರ ಮೇಲೆ ಹಿಜಾಬ್ ಹಾಕಲೇಬೇಕು ಅನ್ನುವಂತ ಹಕ್ಕು ನಿಮಗೆ ಇಲ್ಲ. ಯಾಕಂದ್ರೆ ಹಿಜಾಬ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನುವ ತೀರ್ಪನ್ನು ಕೊಟ್ಟಿದೆ. ಇಟ್ ಇಸ್ ಅ ವೆರಿ ವೆಲ್ ಕನ್ಸಿಡರ್ಡ್ ಅಂಡ್ ಅ ವೆರಿ ಬ್ಯಾಲೆನ್ಸ್ಡ್ ಡಿಸಿಷನ್.
ಸೊ ಈಗ ಅನೇಕ ವಿದ್ಯಾರ್ಥಿನಿಯರು ಈ ಒಂದು ತೀರ್ಪು ಬಂದ ಮೇಲೆ ಮಾತನಾಡ್ತಾ ಇದ್ರು, ಅವರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾಗ ಕೆಲವರು ಹೋಗಿದ್ದಾರೆ, ಅಂದ್ರೆ ಕಾಲೇಜಿನಿಂದಾನೇ ಹೋಗಿದ್ದಾರೆ, ಇಲ್ಲ ನಾವು ಹಿಜಾಬ್ ಹಾಕಿಯೇ ಬರೋದು ಅಂತ. ಇದು ಕಾನೂನಿನ ಉಲ್ಲಂಘನೆ ಆಗತ್ತಾ, ಅಥವಾ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಕೂಡ ಅಲ್ಲಿವರೆಗೂ ಈ ಒಂದು ತೀರ್ಪನ್ನು ಅವರು ಪಾಲನೆ ಮಾಡಲೇಬೇಕಾ? ನೋಡಿ, ನಾನು ಹೇಳಿದಾಗೆ ಯಾರಾದರೂ ಈ ತೀರ್ಪಿನ ಪಾಲನೆ ನಾನು ಮಾಡೋದಿಲ್ಲ, ನಾನು ಶಾಲೆಗೆ ಹೋಗೋದಿಲ್ಲ, ನಾನು ಹಿಜಾಬ್ ನನಗೆ ಧರಿಸಲಿಕ್ಕೆ ನೀವು ಅಪ್ಪಣೆ ಕೊಟ್ಟಿಲ್ಲ ಅಂದ್ರೆ ನಾವು ನಿಮ್ಮ ಶಾಲೆಗೆ ಬರೋದಿಲ್ಲ ಅಂತ ಹೇಳಿದ್ರೆ ಏನು ಉಲ್ಲಂಘನೆ ಇಲ್ಲ. ಇಟ್ ಈಸ್ ಅ ಫ್ರೀ ಕಂಟ್ರಿ. ನೀವು ಈ ಶಾಲೆಗೆ ಹೋಗಬೇಡಿ, ಬೇರೆ ಶಾಲೆಗೆ ಎಲ್ಲಿ ಯೂನಿಫಾರ್ಮ್ ಪ್ರಿಸ್ಕ್ರಿಪ್ಷನ್ ಇಲ್ವೋ ಅಲ್ಲಿಗೆ ಹೋಗಿ. ಬಟ್ ನಾನು ಶಾಲೆಗೆ ಒಳಗೆ ಬಂದು ಆದರೂ ಕೂಡ ನಾನು ಹಿಜಾಬ್ ಹಾಕೊಂಡೆ ಗಲಾಟೆ ಮಾಡ್ತೀನಿ ಅಂದ್ರೆ ಆವಾಗ ಕಾನೂನಿನ ಉಲ್ಲಂಘನೆ ಆಗ್ಬೋದು. ಅಂತ ಪ್ರಶ್ನೆ ನನ್ನ ಪ್ರಕಾರ ಬರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಾವೆಲ್ಲರೂ ವಿದ್ಯಾರ್ಥಿನಿಗಳಾಗಿದ್ವಿ. ಕೆಲವೊಮ್ಮೆ ಉದ್ವೇಗ ಇರುತ್ತೆ, ಕೆಲವೊಮ್ಮೆ ಇಂಪಲ್ಸಿವ್ ಡಿಸಿಷನ್ಸ್ ಆಗುತ್ತೆ. ಬಟ್ ಇಟ್ಸ್ ಅ ಮ್ಯಾಟರ್, ನಾವು ವಿ ಆರ್ ಇನ್ ಅನ್ ಇವಾಲ್ವ್ಡ್ ಸೊಸೈಟಿ. ಕರ್ನಾಟಕ ಅಂಡ್ ಕನ್ನಡಿಗರು ವಿ ಹ್ಯಾವ್ ಅ ವೆರಿ ಪೀಸ್ಫುಲ್ ಸೊಸೈಟಿ. ಇಟ್ ಈಸ್ ಅ ಮ್ಯಾಟರ್ ಆಫ್ ಟೈಮ್ ದಟ್ ಪೀಪಲ್ ವಿಲ್ ಸಿ ದ ಬೆನಿಫಿಟ್ ಆಫ್ ದ ಜಜ್ಮೆಂಟ್. ಅದ್ರ ಮೊದಲು ಇವರು ಅಪೀಲ್ ಹಾಕಿ ಅಪೀಲ್ನಲ್ಲಿ ಏನೋ ತಡೆ ಆಜ್ಞೆ ಅದು ಇದು ಸಿಕ್ಕಿದ್ರೆ ಅದು ಬೇರೆ ಪ್ರಶ್ನೆ. ಬಟ್ ಅದು ಹೇಗಾಗುತ್ತೆ ಏನಾಗುತ್ತೋ ಅದನ್ನ ನಾವು ಇವತ್ತು ವಿ ಶುಡ್ ನಾಟ್ ಗೆಸ್, ಆ ಊಹೆಗಳನ್ನು ಮಾಡಬಾರದು ಅನ್ನೋ ಒಂದು ಮಾತನ್ನ ಹೇಳ ಬಯಸ್ತೇನೆ. ಸರ್, ಈಗ ಇನ್ನೊಂದು ಅಬ್ಸರ್ವೇಷನ್, ಸೀರಿಯಸ್ ಅಬ್ಸರ್ವೇಷನ್ ಅನ್ನು ಕೂಡ ಹೈಕೋರ್ಟ್ನ 3 ಸದಸ್ಯ ಪೀಠ ಗಮನಿಸಿದೆ ಅಂತ ಅಂದ್ಕೊಳ್ತೀನಿ ನಾನು. ಅಂದ್ರೆ ಏನಾಯ್ತಿದ್ರೆ ಹಿಂದೆ ಕಾಣದ ಕೈಗಳ ಕೈವಾಡ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ತ್ವರಿತವಾದ ತನಿಖೆ ಆಗ್ಬೇಕು ಅಂತ ಹೇಳಿ. ನೋಡಿ, ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಆರ್ಗ್ಯುಮೆಂಟ್ಸ್ ನಡೀತಾ ಇರುವಾಗ, ವಾದ ಮಂಡನೆ ನಡೀತಾ ಇರುವಾಗ ಈ ಪ್ರಶ್ನೆ ಉದ್ಭವ ಆಯ್ತು. ಇದು ಬೇರೆ ಏನಾದರೂ ಥರ್ಡ್ ಪಾರ್ಟಿ ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಸೇಷನ್ಸ್ ಇದರಲ್ಲಿ ಕೈವಾಡ ಇದೆಯಾ ಅಂತ. ಬಟ್ ದಟ್ ವಾಸ್ ನಾಟ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಡಿಸ್ಪ್ಯೂಟ್. ಅದಕ್ಕೆ ಕೋರ್ಟು ಅಫ್ಕೋರ್ಸ್ ಸರ್ಕಾರಕ್ಕೆ ಹೇಳಿದ್ರು, ಮಾನ್ಯ ಅಭಿಯೋಜಕರು ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು, ಆಯ್ತು ಒಂದು ರಿಪೋರ್ಟ್ ಇದೆ, ನಾನು ಅದನ್ನ ಸೀಲ್ ಕವರಲ್ಲಿ ಕೊಡ್ತೀನಿ ಅಂತಲೂ ಹೇಳಿದ್ರು. ಅಂತ ಏನಾದರೂ ಕೈವಾಡ ಇದ್ರೆ ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಸರ್ಕಾರ ಕಾನೂನಿನ ಏನ್ ಕ್ರಮ ತಗೊಳ್ಬೇಕೋ ತೆಗೆದುಕೊಳ್ಳುತ್ತೆ. ಬಟ್ ಆ ಪ್ರಶ್ನೆ ಈ ಡಿಸಿಷನ್ ಅಲ್ಲಿ ಉದ್ಭವವಾಗಿಲ್ಲ. ಆ ಪ್ರಶ್ನೆ ಉದ್ಭವವಾದಾಗ ಕೋರ್ಟ್ ಆವಾಗ ಡಿಸಿಷನ್ ಕೊಡುತ್ತೆ. ನನಗೆ ಯಾರೋ ಕೇಳಿದ್ರು, ಹೌದಾ ಇವಾಗ ಬಳೆ ಹಾಕೊಂಡು ಹೋಗ್ಬೋದಾ, ಬೊಟ್ಟು ಹಾಕೊಂಡು ಹೋಗ್ಬೋದಾ ಅಂತ. ನನಗೆ ಉತ್ತರ ಇಷ್ಟೇ, ಬೊಟ್ಟು ಹಾಕೊಂಡು ಹೋಗ್ಬೋದು ಅನ್ನೋ ಪ್ರಶ್ನೆ ಕೋರ್ಟ್ನಲ್ಲಿ ಉದ್ಭವ ಆಗಿಲ್ಲ. ಅದು ಉದ್ಭವವಾದಾಗ ಯಾರಾದ್ರೂ ನಿಮ್ಮನ್ನು ನಿಲ್ಲಿಸಿದ್ರೆ ಕೋರ್ಟ್ಗೆ ಬರುತ್ತೆ, ಕೋರ್ಟ್ ಆವಾಗ ತೀರ್ಪು ಕೊಡುತ್ತೆ. ಒಂದೇ ತೀರ್ಪಲ್ಲಿ ಕೋರ್ಟ್ ಎಲ್ಲಾ ಪ್ರಶ್ನೆ, ಎಲ್ಲರ ಮನಸ್ಸಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ತೀರ್ಪು ಬರಬೇಕು ಅಂದ್ರೆ ಹೇಗಾಗುತ್ತೆ? ಎಸ್, ಟ್ರೂ. ಎಸ್, ಥ್ಯಾಂಕ್ ಯು ಸಜ್ಜನ್ ಭೂವಯ್ಯ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಥ್ಯಾಂಕ್ ಯು ರೀ, ನಮಸ್ಕಾರ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.